ಎಷ್ಟೋ ಜನ ಸ್ಯಾಲ್ರಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ, ಅದು ಇನ್ನೊಬ್ಬರ ಕೈ ಅಡಿಯಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ. ನಮ್ದೇ ಒಂದು ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಡ್ರೈವಿಂಗ್ ಸ್ಕೂಲ್ ಬಿಸ್ನೆಸ್ ಮಾಡ್ಬೋದು. 18 ಇಯರ್ಸ್ ಇಂದನೂ ಕೂಡ ನನಗೆ ಯಾವತ್ತೂ ಒಂದ್ ದಿವಸ ಏರ್ ಆಗೋದು, ಒಂದು ಕಡಿಮೆ ಆಗೋದು, ಜಾಸ್ತಿ ಆಗ್ತಕ್ಕಂಥದ್ದು ಇಲ್ವೇ ಇಲ್ಲ. ಬಟ್ ಇಲ್ಲಿಂದ ಕೂಡ ಯಾವತ್ತೂ ನನಗೆ ಲಾಸ್ ಆಗಿಲ್ಲ. ನಾನು ಈ ಬಿಸ್ನೆಸ್ ಅನ್ನ ಯಾರು ಬೇಕಾದ್ರೂ ಮಾಡ್ಬೋದಾ ಅಂತ? ಯಾರು ಬೇಕಾದ್ರೂ ಮಾಡ್ಬೋದು. ರೋಡ್ ಖಾಲಿ ಇರ್ತಿತ್ತು, ಹೇಗೋ ಕಲ್ತ್ಕೊತಿದ್ರು, ಮನೆಗಳಲ್ಲೇ ಕಲ್ತ್ಕೊತಿದ್ರು. ಬಟ್ ಇವತ್ತು ಕಲೀಲಿಕ್ಕೆ ಆಗೋದಿಲ್ಲ, ಸೇಫ್ಟಿ ಬೇಕೇ ಬೇಕಾಗುತ್ತೆ. ಹಾಗಾಗಿ ಒಂದು ಡ್ರೈವಿಂಗ್ ಸ್ಕೂಲ್ ಅಂತ ಇರಬೇಕಾಗುತ್ತೆ. ಒಂದು ಚಾಲನಾ ತರಬೇತಿ ಅಂತ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದಕ್ಕೆ ಬೇಡಿಕೆ ಇದೆಯಾ ಅಂತ ಕೇಳಿದ್ರೆ ಒಂದೇ ಅವ್ರು ಹೇಳಿದಂತ ಮಾತು, 18 ಇಂದ 85 ವರೆಗೆ ಕಸ್ಟಮರ್ಸ್ ನಿಮಗೆ ಬರ್ತಾರೆ ಇರ್ತಾರೆ. ರಿಟೈರ್ಮೆಂಟ್ ಆದ್ಮೇಲೆ ಕೂಡ ಬರ್ತಾರೆ ಡ್ರೈವಿಂಗ್ ಕಲಿಲಿಕ್ಕೆ. ನಾನು ತಗೊಂಡು ಅಷ್ಟೇ 2 ಕಾರು 2 ಟೂ ವೀಲರ್ ಅಂತ ತಗೊಂಡೆ. ನಂತರ ಜನ ಜಾಸ್ತಿ ಆದಾಗ 3 ಕಾರು 4 ಕಾರು 5 6 7 ಆ ರೀತಿ ಮೇಲ್ ಇವತ್ತು ಎಷ್ಟು ಕಾರ್ ಇದೆ? ಎಷ್ಟು ಇವತ್ತು 8 ಕಾರ್ ಇದೆ. ಅರೌಂಡ್ 2 ವೀಲರ್ ವಿತೌಟ್ ಗೇರ್ ಇದೆ, ವಿತ್ ಗೇರ್ ಇದೆ. ಸರ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಏನಪ್ಪಾ ಅಂದ್ರೆ ಇದು ಒಂದ್ಸಲಿ ತಗೊಂಡು ಮತ್ತೆ ಪದೇ ಅಮೌಂಟ್ ಹಾಕೋ ಅವಶ್ಯಕತೆ ಇಲ್ಲ. ಒಂದು ಕಾರ್ ತಗೊಂಡ್ರೆ ಕಡಿಮೆ ಅಂದ್ರೆ 10 ವರ್ಷ ಟ್ರೈನಿಂಗ್ ಕೊಡ್ಬೋದು. ಯಾವುದೇ ಗಾಡಿಗಳಿಗೆ ಕ್ಲಚ್ ಬ್ರೇಕ್ ಆಲ್ಟ್ರೇಷನ್ ಮಾಡಿ ರೋಡಿಗೆ ಬಂತಂದ್ರೆ ತಕ್ಷಣ ಏನೋ ಆರ್ ಟಿ ಒ ಅಧಿಕಾರಿಗೆ ಸಿಗಾಕೊಂಡ್ವಿ ಅಂದ್ರೆ ತಕ್ಷಣ ಸೀಸ್ ಮಾಡ್ತಾರೆ. ಅದಕ್ಕೆ 1 ಲಕ್ಷ ಫೈನ್ ಇದೆ ಅದಕ್ಕೆ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ. ನಾನು ಶೇಷಕೃಷ್ಣ ಭಟ್. ಬಹಳಷ್ಟು ಜನ ಬಿಸ್ನೆಸ್ ಮಾಡಬೇಕು ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಅವರ ಕಣ್ಣ ಮುಂದೆ ಅವ್ರಿಗೆ ಗೊತ್ತಿರುವಂತ ಕೆಲವೊಂದು ಬಿಸ್ನೆಸ್ಗಳು ಮಾತ್ರ ಕಾಣ್ತಾ ಇರ್ತದೆ. ಆದರೆ ಯಾವತ್ತೂ ಕೂಡ ಬೇಡಿಕೆ ಕಡಿಮೆ ಆಗದೇ ಇರುವಂತ ಒಂದು ಸ್ಪೆಷಲ್ ಬಿಸ್ನೆಸ್ ಬಗ್ಗೆ ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆಗೆ ಮಾತನಾಡ್ತೀನಿ. ಎಸ್, ಅದ್ಯಾವುದು ಗೊತ್ತಾ? ಡ್ರೈವಿಂಗ್ ಸ್ಕೂಲ್ ಬಿಸ್ನೆಸ್. ಕಳೆದ 18 ವರ್ಷಗಳಿಂದ ಬೆಂಗಳೂರಿನ ನಾಗರಬಾವಿಯಲ್ಲಿ ಡ್ರೈವಿಂಗ್ ಸ್ಕೂಲ್ ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಸಕ್ಸಸ್ ಆಗಿರುವಂತ ಶ್ರೀ ಮಾರುತಿ ಡ್ರೈವಿಂಗ್ ಸ್ಕೂಲ್ನ ಓನರ್ ಆಗಿರುವಂತ ಮಾರುತಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರು ಈ ಡ್ರೈವಿಂಗ್ ಸ್ಕೂಲ್ ಬಿಸ್ನೆಸ್ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾರೆ. ಮತ್ತೆ ಆಗ್ತಾಡ ಅವರನ್ನ ವೆಲ್ಕಮ್ ಮಾಡೋಣ, ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ಕಾರ. ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ಹೇಗಿದ್ದೀರಿ ಸರ್? ಸರ್ ಚೆನ್ನಾಗಿದ್ದೀನಿ ಸರ್. ಸರ್ ಬಿಸ್ನೆಸ್ ಹೇಗೆ ನಡೀತಾ ಇದೆ? ಸರ್ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್. ಕಳೆದ 18 ವರ್ಷದಿಂದ ನೀವು ಬಿಸ್ನೆಸ್ ನಡೆಸ್ತಾ ಇದ್ದೀರಿ. ಸೊ ಅಲ್ಲಿಂದ ಇಲ್ಲಿಗೆ ಕಂಪೇರ್ ಮಾಡುವಾಗ ಏನ್ ಅನ್ಸುತ್ತೆ? ಸೊ ಮೊದಲೆಲ್ಲ ಏನಿತ್ತು, ಸ್ವಲ್ಪ ಕಡಿಮೆ ಇತ್ತು, ಜನಸಂಖ್ಯೆ ಕಡಿಮೆ ಇತ್ತು. ಬಟ್ ಈಗ ಏರಿಯಾ ಬೆಳೀತಾ ಹೋಗ್ತಾ ಇದ್ದಾಗ ಏನಾಗುತ್ತೆ, ನಮಗೆ ಜನ ಜಾಸ್ತಿ ಕೊಡೋದಷ್ಟು ಜನ ಬರ್ಲಿಕ್ಕೆ ಜಾಸ್ತಿ ಜನ ಇದಾಗ್ತಾರೆ. ಎಸ್ ಸರ್. ಸೊ ಈ ವಿಡಿಯೋದಲ್ಲಿ ನಾವು ಡ್ರೈವಿಂಗ್ ಸ್ಕೂಲ್ ಬಿಸ್ನೆಸ್ ಗೆ ಸಂಬಂಧಪಟ್ಟಂಗೆ ಎಲ್ಲ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈ ಬಿಸ್ನೆಸ್ ಅನ್ನ ಯಾರು ಬೇಕಾದ್ರೂ ಮಾಡ್ಬೋದಾ ಅಂತ? ಯಾರು ಬೇಕಾದ್ರೂ ಮಾಡ್ಬೋದು, ಮಾಡ್ಬೋದು. ಮಾಡೋದ್ರ ಜೊತೆಲಿ ಸ್ವಲ್ಪ ಎಜುಕೇಶನ್ ಇರಬೇಕು. ಎಜುಕೇಶನ್ ಇಲ್ಲದೆ ಮಾಡ್ಲಿಕ್ಕೆ ಬರೋದಿಲ್ಲ. ಈ ಡ್ರೈವಿಂಗ್ ಸ್ಕೂಲ್ ಬಿಸ್ನೆಸ್ ಅಂತ ಹೇಳಿದ್ರೆ ಏನ್ ಸರ್? ಒಂದು ಕಾರ್ ಕಲಿಸ್ತಕ್ಕಂಥದ್ದು, ಒಂದು 2 ವೀಲರ್ ಕಲಿಸ್ತಕ್ಕಂಥದ್ದು, ಒಂದು ಹೆವಿ ಟ್ರಾನ್ಸ್ಪೋರ್ಟ್, ಹೆವಿ ಲಾರಿ, ಬಸ್, ಒಂದು ಆಟೋ ರಿಕ್ಷಾ ಕಲಿಸ್ತಕ್ಕಂಥದ್ದು. ಇವೆಲ್ಲ ಕಲಿಸಲೇ ಏನಾಗುತ್ತೆ, ಕಲಿದಲೇ ಹೋಗಿದ್ರೆ ಏನಾಗುತ್ತೆ, ರೋಡ್ ಯಾರು ಬರೋದಿಲ್ಲ. ಇವಾಗ ಮೊದಲೆಲ್ಲ ರೋಡ್ ಫ್ರೀ ಇರ್ತಿತ್ತು, ರೋಡ್ ಖಾಲಿ ಇರ್ತಿತ್ತು, ಹೇಗೋ ಕಲ್ತ್ಕೊತಿದ್ರು, ಮನೆಗಳಲ್ಲೇ ಕಲ್ತ್ಕೊತಿದ್ರು. ಬಟ್ ಇವತ್ತು ಕಲಿಲಿಕ್ಕೆ ಆಗೋದಿಲ್ಲ, ಸೇಫ್ಟಿ ಬೇಕೇ ಬೇಕಾಗುತ್ತೆ. ಹಾಗಾಗಿ ಒಂದು ಡ್ರೈವಿಂಗ್ ಸ್ಕೂಲ್ ಅಂತ ಇರಬೇಕಾಗುತ್ತೆ. ಒಂದು ಚಾಲನಾ ತರಬೇತಿ ಅಂತ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದು ಸಂಬಂಧಪಟ್ಟ ಇನ್ಸ್ಟ್ರಕ್ಟರ್ ಇರಬೇಕು. ಆ ಇನ್ಸ್ಟ್ರಕ್ಷನ್ ಕೊಡ್ಲಿಕ್ಕೆ ಒಳ್ಳೆ ಎಜುಕೇಶನ್ ಇರ್ತಕ್ಕಂಥ ಇನ್ಸ್ಟ್ರಕ್ಟರ್ ಇರಬೇಕಾಗತ್ತೆ. ಸರ್ ನಾವು ಹೇಳ್ತೀವಿ ಟೆಕ್ನಾಲಜಿ ಬೆಳೀತಾ ಇದೆ, ಬೇರೆ ರೀತಿಯಾದಂತ AI ಅದು ಇದೆಲ್ಲ ಬರ್ತಾ ಇದೆ, ಇದರಿಂದಾಗಿ ಬೇರೆಯವರಿಗೆ ಸಮಸ್ಯೆ ಆಗುತ್ತೆ ಅಂತ. ಬಟ್ ಒಂದು ಡ್ರೈವಿಂಗ್ ಸ್ಕೂಲ್ಗೆ ಯಾರು ಬಂದ್ರು ಕೂಡ ರೀಪ್ಲೇಸ್ಮೆಂಟ್ ಅಂತ ಹೇಳುವಂಥದ್ದು ಇಲ್ಲ ಅಂತ. ಇಲ್ಲ ಅಲ್ವಾ? ಹೌದು ಒಪ್ಕೊಳ್ಳೇಬೇಕಾಗತ್ತೆ. ಹೌದು, ನಿಜವಾಗ್ಲೂ ಸತ್ಯ ಅದು. ಓಕೆ ಸರ್, ಈಗ ನಾನೊಂದು ಡ್ರೈವಿಂಗ್ ಸ್ಕೂಲ್ ಅನ್ನ ಸ್ಟಾರ್ಟ್ ಮಾಡಬೇಕು, ಈ ಬಿಸ್ನೆಸ್ ಅನ್ನ ನಾನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ನಾನು ಯಾವ ತರ ರೆಡಿ ಆಗ್ಬೇಕು ಸರ್? ಸೊ ಮೊದಲು ಏನಪ್ಪಾ ಅಂದ್ರೆ, ಮೊದಲು ನೀವು ಅಷ್ಟು ಮೈಂಡಲ್ಲಿ ನೀವು ಮಾಡಲೇಬೇಕು, ಅದನ್ನ ನಾನು ಸಾಧನೆ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಏನು ಗೊತ್ತಾ, ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡಿ ಒಂದು ಬಂಡವಾಳ ಹಾಕ್ಬಿಟ್ಟು ನೀವು ಕೂತ್ಕೊಂಡು ಲಾಭ ಬರುತ್ತೆ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನ. ಓಕೆ, ಇವತ್ತಿನ ದಿವಸ ಏನಪ್ಪ, ನೀವು ಓನರ್ ಆಗ್ತಿದ್ರೆ ಹಣ ಮಾಡಬೇಕು ಅಂತ ಬರ್ತೀನಿ ಅಂತ ಅಂದ್ರೆ ನೀವು ಮೊದಲು ನಿಮ್ಗೆ ಬೇಕಾಗಿರ್ತಕ್ಕಂಥದ್ದು ವಿದ್ಯಾಭ್ಯಾಸ. ನೀವು ಸರಿ ಇರಬೇಕು. ಮಾಡ್ತೀನಿ ಅಂತ ಹೇಳೋದು ಅನ್ನೋ ಧೈರ್ಯ ನಿಮ್ಗೆ ಇರಬೇಕು. ಮಾಡೇ ಮಾಡ್ತೀನಿ, ಗೆಲ್ತೀನಿ ಅಂತಕ್ಕಂಥ ಬರಬೇಕಾಗತ್ತೆ. ಯಾಕೆಂದ್ರೆ ಸ್ಟಾರ್ಟ್ ಮಾಡಿದ್ರಿ ಸರ್? ನಾನು ಮೊದಲು BHL ಅಲ್ಲಿ ವರ್ಕ್ ಮಾಡ್ತಿದ್ದೆ. ನಮ್ಮ ಸ್ನೇಹಿತರೊಬ್ರು ಶಶಾಂಕ್ ಡ್ರೈವಿಂಗ್ ಸ್ಕೂಲ್ ಅಂತ ಹೇಳಿ ಮರಸಂಬಿಗೌಡರು ಅಂತ ಹೇಳಿ ಒಬ್ರು ಇದ್ರು. ನಾನು ಬೆಳಗ್ಗೆ ಫಸ್ಟ್ ಶಿಫ್ಟ್ ಹೋಗೋದು, ಸೆಕೆಂಡ್ ಶಿಫ್ಟ್ ಹೋಗೋದು, ನೈಟ್ ಶಿಫ್ಟ್ ಹೋಗೋದು ಎಲ್ಲ ನೋಡ್ತಾ ಇದ್ರು ಅವರು. ಅವ್ರು ನೈಟ್ ಯಾವಾಗಲೂ ಈ ತರ ಶಿಫ್ಟ್ ಚೇಂಜ್ ಮಾಡ್ಕೊಳ್ತಿದ್ದಾರೆ. ಏನ್ ಚೆನ್ನಾಗಿರುತ್ತೆ, ಬಾ ಸಾಕಲ್ಲಿ ತೋರೋ ಪೇಮೆಂಟ್ ಏನಿದೆ ನಿಮಗೆ, ಇದೊಂದು ಸ್ಕೂಲ್ ಓಪನ್ ಮಾಡ್ಬಾ, ಚೆನ್ನಾಗಿ ಕೂತ್ಕೊಂಡು ಮಾಡು, ಕೆಲಸ ಮಾಡು, ನಿಗೆಲ್ಲ ಡ್ರೈವಿಂಗ್ ಎಲ್ಲ ಗೊತ್ತಿದೆ ಅಂತಕ್ಕಂಥದ್ದು ಅವ್ರಿಗೆ ಐಡಿಯಾ ಮಾಡಿ ನನಗೆ ಮಾಡಿಕೊಟ್ರು. ಪಾಪ ಅವರು ಮಾಡಿಕೊಟ್ಟಾದ ನಂತರ ಮಾಡಿ ನಡೆಸ್ಕೊಂಡು ಬಂದೆ. ಬಟ್ ಇಲ್ಲಿಂದ ಕೂಡ ಯಾವತ್ತೂ ನನಗೆ ಲಾಸ್ ಆಗಿಲ್ಲ. ನನಗೆ 18 ಇಯರ್ಸ್ ಇಂದನೂ ಕೂಡ ನನಗೆ ಯಾವತ್ತೂ ಒಂದ್ ದಿವಸ ಏರ್ ಆಗೋದು, ಒಂದು ಕಡಿಮೆ ಆಗೋದು, ಜಾಸ್ತಿ ಆಗ್ತಕ್ಕಂಥದ್ದು ಇಲ್ವೇ ಇಲ್ಲ. ಒಂದೇ ಲೆವೆಲ್ ಹೋಗ್ತಾ ಇದೆ. ಸೊ ಲೆವೆಲ್ಗೆ ಹೋಗ್ತಾ ಇದೆ, ಬಟ್ ಸ್ವಲ್ಪ ಹೈಗೆ ಆಗ್ತಾ ಹೋಗ್ತಾ ಇದೆ. ಬಟ್ ನಾವು ನಡ್ಕೊಂಡಿರ್ತೀವಿ ಆ ರೀತಿ ಕೆಲಸ ಮಾಡ್ಕೊಂಡು ಬಂದಿರೋದ್ರಿಂದ ಇವತ್ತಿನ ದಿವಸ ನಾನು ಒಬ್ಬೊಬ್ಬರು ಓನರ್ ಅಂತಕ್ಕಂಥದ್ದಾಗಲಿ, ಪ್ರಿನ್ಸಿಪಲ್ ಅಂತಕ್ಕಂಥದ್ದಾಗಲಿ ನನಗಿಲ್ಲ. ಒಬ್ಬ ಇನ್ಸ್ಟ್ರಕ್ಟರ್ ಬಂದಿಲ್ಲ ಅಂದ್ರೆ ಆ ಕೆಲಸ ನಾನು ಮಾಡ್ತೇನೆ.
ಮಾಡಕ್ ರೆಡಿ ಇರಬೇಕು. ಹಾ 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 ಸೊ ಒಬ್ಬ ಕ್ಲರ್ಕ್ ಬಂದಿಲ್ಲ ನಾನು ಆ ಕೆಲಸ ನಾನು ಮಾಡಬೇಕು, ಬಟ್ ಒಬ್ಬ ಟ್ಯೂಟರ್ ಬಂದಿಲ್ಲ ಆ ಕೆಲಸ ನಾನು ಮಾಡಬೇಕು. ಅದೆಲ್ಲ ವಿಸಿಬಿಲಿಟಿ ಇದ್ರೆ ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಓನರ್ಶಿಪ್ ಆಗ್ಲಿಕ್ಕೆ ಆಗುತ್ತೆ. ಇಲ್ಲಾಂದ್ರೆ ಸುಮ್ಮನೆ ಮಾಡ್ಲಿಕ್ಕೆ ಆಗೋದಿಲ್ಲ ಅದನ್ನೆಲ್ಲ. ಅಲ್ಲ ಕರೆಕ್ಟ್ ನೀವು ಹೇಳಿದ್. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಸ್ಯಾಲರಿಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ, ಅದು ಇನ್ನೊಬ್ಬರ ಕೈ ಅಡಿಯಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ. ನಮ್ದೇ ಒಂದು ಏನಾದ್ರು ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಡ್ರೈವಿಂಗ್ ಸ್ಕೂಲ್ ಬಿಸ್ನೆಸ್ ಮಾಡ್ಬೋದು. ಅದು ಸಾಧ್ಯ ಅಂತ ಹೇಳೋದನ್ನ ನೀವು 18 ವರ್ಷದಿಂದ ಮಾಡಿ ಸಕ್ಸಸ್ ಆಗಿ ತೋರಿಸ್ಕೊಟ್ಟಿದ್ದೀರಿ. ಸರಿ, ಇವಾಗ ಆಗ್ಲೇ ನೀವು ಮಾತನಾಡ್ಬೇಕಾದ್ರೆ ಹೇಳಿದ್ರೆ ಒಂದು ಡ್ರೈವಿಂಗ್ ಸ್ಕೂಲ್ ಬಿಸ್ನೆಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಒಂದು ಸಣ್ಣ ಮಟ್ಟದ ಎಜುಕೇಶನ್ ಬೇಕೇ ಬೇಕು. ಯಾವ ತರದ ಎಜುಕೇಶನ್ ಬೇಕಾದ್ರೆ ಒಂದು ಡಿಗ್ರಿನಾದ್ರೂ ಆಗಿರ್ಬೇಕು, ಒಂದು ಡಿಗ್ರಿ ಮಾಡ್ಕೊಂಡಿರ್ಬೇಕಾಗತ್ತೆ. ಸೊ ಯಾಕಂದ್ರೆ ಇವತ್ತಿನ ಹಿಂದೆ ಎಲ್ಲ ಜನಗಳು ಹಾಗಿದ್ರು, ಬಟ್ ಇವತ್ತಿನ ಎಲ್ಲ ವಿದ್ಯಾವಂತರಾಗಿದ್ದಾರೆ, ವಿದ್ಯಾಭ್ಯಾಸ ಚೆನ್ನಾಗಿದೆ. ಅವ್ರ ಜೊತೆ ಕೆಲಸ ಮಾಡ್ಬೇಕು ನಾವು ಅಂದ್ರೆ ಅವ್ರು ಬಂದ್ರೆ ಅವ್ರಿಗೆ ನಾನು ಮಾಹಿತಿ ಕೊಡ್ಬೇಕು, ನಮ್ಗೆ ಮೈಂಡ್ ಇರಬೇಕಾಗತ್ತೆ. ಅಂದ್ರೆ ಬೇರೆ ಬೇರೆ ಲ್ಯಾಂಗ್ವೇಜ್ಗಳು ಬರ್ಬೇಕು, ಎಲ್ಲ ಲ್ಯಾಂಗ್ವೇಜ್, ಹಿಂದಿ ಇರಬೇಕು, ಇಂಗ್ಲಿಷ್ ಇರಬೇಕು, ಕನ್ನಡ ಇರಬೇಕು, ಎಲ್ಲ ಲ್ಯಾಂಗ್ವೇಜ್ ಬರಬೇಕಾಗತ್ತೆ. ಯಾಕೆ ಬೆಂಗಳೂರಲ್ಲಿ ಬರೀ ಕನ್ನಡ ಕಲ್ತ್ಕೊಂಡು ಏನೋ ಮಾಡ್ಕೊಂಡು ಬರ್ತೀನಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆ ಲ್ಯಾಂಗ್ವೇಜ್ ಅನ್ನು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜೊತೆಲಿ ವಿದ್ಯಾಭ್ಯಾಸ ಅಂತ ಇದೆಯಲ್ಲ ನಿಮ್ಗೆ, ಆ ಇದು ಎಜುಕೇಶನ್ ಫೀಲ್ಡ್. ಇದು ಎಜುಕೇಶನ್ ಫೀಲ್ಡ್ ಆಗಿರೋದ್ರಿಂದ ನಾವು ಬೇರೆ ಏನೇನು ಪಾನಿಪುರಿ ಮಾಡ್ದಂಗೆ ಮಸಾಲೆ ಪುರಿ ಮಾಡ್ದಂಗಲ್ಲ ಇದು. ಓಕೆ, ಪಾನಿಪುರಿ ಮಾಡೋದು ಕೊಡೋದು ಇನ್ನೇನಿರೋದಿಲ್ಲ, ಬಟ್ ಇದೆಲ್ಲ ಆಗೋದಿಲ್ಲ, ಹಂಗಲ್ಲ. ನಾವು ಎಜುಕೇಶನ್ ಕೊಡ್ತಿದೀವಿ ಅಂದ್ರೆ ನಾವು ಮತ್ತೆ ಎಜುಕೇಟ್ ಆಗಿರ್ಬೇಕು. ಕರೆಕ್ಟ್, ಅಬ್ಸಲ್ಯೂಟ್ಲಿ ಹೌದು. ಅದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಬೇರೆ ಬಿಸ್ನೆಸ್ ಆದ್ರೆ ದುಡ್ಡು ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ಬಿಡ್ಬೋದು, ಬಟ್ ಇದು ಹಾಗಲ್ಲ. ಇದು ಎಜುಕೇಶನ್ ಅಂತಕ್ಕಂಥ ಎಜುಕೇಶನ್ ಫೀಲ್ಡ್ ಇರೋದ್ರಿಂದ ನಾವು ಇಲ್ಲಿ ಎಲ್ಲಾ ತರದ ಜನ ಬರ್ತಾರೆ. ಯಾಕೆಂದ್ರೆ ಇಲ್ಲಿ ನಿಮ್ಗೆ ಅರೌಂಡ್ ನಿಮ್ಗೆ 18 ಇಯರ್ಸ್ ಸ್ಟಾರ್ಟ್ ಆಯ್ತಂದ್ರೆ ಅರೌಂಡ್ 85 ಇಯರ್ಸ್ಗೂ ಬರ್ತಾರೆ. 85 ಇಯರ್ಸ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ರಿಟೈರ್ಡ್ ಆಗ್ತಾರೆ, ಅವರು ಒಂದು ಗೌರ್ಮೆಂಟ್ ಗಾಡಿ ಕೊಟ್ಟಿರ್ತಾರೆ, ಅಲ್ಲಿ ಡ್ರೈವಿಂಗ್ ಅವಶ್ಯಕತೆ ಇರೋದಿಲ್ಲ. ಇವತ್ತು ಡ್ರೈವರ್ ಹಿಡಿದು ಅವ್ರ ಮನೆ ಇಟ್ಕೊಳ್ಳೋಕ್ಕೂ ಆಗಲ್ಲ, ಸಣ್ಣ ಪುಟ್ಟ ಕೆಲಸಕ್ಕೆ ಏನಾಗುತ್ತೆ ಬೇಕಾಗುತ್ತೆ, ಕಾರ್ ಓಡಿಸಲೇಬೇಕಾಗತ್ತೆ. ರಿಟೈರ್ಮೆಂಟ್ ಆದ್ಮೇಲೆ ಕೂಡ ಬರ್ತಾರೆ ಡ್ರೈವಿಂಗ್ ಕಲಿಲಿಕ್ಕೆ. ಅವ್ರಿಗೆ ನಾವು ಟ್ರೈನಿಂಗ್ ಕೊಡಬೇಕು ಅಂದ್ರೆ ನಾವು ಒಳ್ಳೆ ಟ್ರೈನರ್ ಆಗಿರ್ಬೇಕು. ಅಲ್ಲ, ಒಳ್ಳೆ ಪಾಯಿಂಟ್ ಹೇಳಿದ್ರಿ. 18 ರಿಂದ 85 ವರ್ಷ, 85 ವರ್ಷ. ಬಟ್ ಎಜುಕೇಶನ್ ಅಂತಕ್ಕಂಥದ್ದು ಬೇರೆ ಎಜುಕೇಶನ್ ಅಲ್ಲಿ ನಿಮ್ಗೆ 50-60 ಇಯರ್ಸ್ ಸ್ಟಾಪ್ ಆಗ್ಬಿಡ್ತಾರೆ, ಬಟ್ ಇದ್ರಲ್ಲಿ ಆಗಲ್ಲ. ಕರೆಕ್ಟ್. ನಾನು ಇಲ್ಲಿ ಕಲಿಬೇಕು ಅನ್ನೋದು 80-85 ಇಯರ್ಸ್ ವರೆಗೂ ನಮ್ಮಲ್ಲಿ ಬಂದು ಅಡ್ಮಿಷನ್ ಆಗಿ ಕಲ್ತಿ ಹಾಚಿ ಹೋಗಿದ್ದಾರೆ. ಕರೆಕ್ಟ್. ನಾನು ಇಲ್ಲಿ ವೀಕ್ಷಕರಿಗೆ ಹೇಳೋದು, ಸೊ ಇದಕ್ಕೆ ಬೇಡಿಕೆ ಇದೆಯಾ ಅಂತ ಕೇಳಿದ್ರೆ ಒಂದೇ ಅವ್ರು ಹೇಳಿದಂತ ಮಾತು, 18 ರಿಂದ 85 ವರೆಗೆ ಕಸ್ಟಮರ್ಸ್ ನಿಮಗೆ ಬರ್ತಾರೆ ಇರ್ತಾರೆ. ಎಸ್. ಸೊ ಒಂದು ನಮಗೆ ಮಿನಿಮಮ್ ಎಜುಕೇಶನ್ ಇರಬೇಕು ಅಂತ ಹೇಳುವಂತದನ್ನ ಹೇಳಿದ್ರಿ. ಈಗ ನಾನು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ತೀನಿ, ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡ್ತೀನಿ ಅಂತ ಹೇಳಿದಾಗ ಹಾಗೆ ನೀವ್ ಹೇಳ್ದಂಗೆ ಪಾನಿಪುರಿ ಮಸಾಲ ಪುರಿ ಮಾಡೋದಕ್ಕಾಗಲ್ಲ. ಸೊ ಮೊದಲನೇದಾಗಿ ನಾನು ಏನ್ ಮಾಡ್ಬೇಕಂದ್ರೆ ಹೆಸರು ರಿಜಿಸ್ಟರ್ ಮಾಡ್ಬೇಕಾ, ಆಫೀಸ್ ಸೆಟಪ್ ಮಾಡ್ಬೇಕಾ, ಅಥವಾ ಲೈಸೆನ್ಸ್ ತಗೊಳ್ಬೇಕಾ? ಮೊದಲನೇ ಪಾರ್ಟಿ ಏನು? ಮೊದಲಿಂದ ಆಫೀಸ್ ಸೆಟಪ್ ಮಾಡಬೇಕು. ಓಕೆ, ಆಫೀಸ್ ಸೆಟಪ್ ಮಾಡ್ಕೊಂಡು ಅಗ್ರಿಮೆಂಟ್ ಹಾಕ್ಸ್ಕೋಬೇಕು. ಆಫೀಸ್ ಸೆಟಪ್ ಅಂತ ಹೇಳಿದ್ರೆ ಆಫೀಸ್ ನ ಸ್ಥಳ, ಅದರ ಆಯ್ಕೆ ಹೇಗಿರ್ಬೇಕು, ಎಲ್ಲಿರ್ಬೇಕು ಆಫೀಸ್? ಆಫೀಸ್ ಇರಬೇಕು. ಯಾಕೆಂದ್ರೆ ಇವತ್ತಿನ ಅಡ್ವರ್ಟೈಸ್ಮೆಂಟ್ ಇಂಪಾರ್ಟೆಂಟ್. ಅಡ್ವರ್ಟೈಸ್ಮೆಂಟ್ ಅಂದ್ರೆ ವೆರಿ ಇಂಪಾರ್ಟೆಂಟ್. ಜನ ಕಾಣಂಗಿರ್ಬೇಕು, ನೋಡಂಗಿರ್ಬೇಕು. ಎಲ್ಲೋ ಗಲ್ಲಿ ಒಳಗಡೆ ಮಾಡ್ಲಿಕ್ಕೆ ಆಗಲ್ಲ ಅವೆಲ್ಲ. ಸೊ ಒಂದು ಮೇನ್ ರೋಡ್ ಅಲ್ಲೇ ಮಾಡ್ಬೇಕಾಗತ್ತೆ. ಆಮೇಲೆ ಸಂಬಂಧಪಟ್ಟಂಗೆ ಸ್ಪೇಸ್ ಕಟ್ ಆಗಿರ್ಬೇಕಾಗತ್ತೆ. ಎಷ್ಟು ಸ್ಪೇಸ್ ಇರಬೇಕು? ಶೀಟ್ ಮನೆ ಮಾಡ್ಕೊಳ್ಳೋದು, ಇನ್ನೊಂದು ಅದೆಲ್ಲ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಅದ್ರ ಲೈಸೆನ್ಸ್ ಇಶ್ಯೂ ಮಾಡಲ್ಲ RTO ಇಂದ. ಕಂಪಲ್ಸರಿ ಮೋಲ್ಡಿಂಗ್ ಇರಬೇಕಾಗತ್ತೆ, ಅದ್ರ ಸಂಬಂಧಪಟ್ಟಂಗೆ ಪಾರ್ಕಿಂಗ್ ಇರಬೇಕಾಗತ್ತೆ. ಎಷ್ಟು ಗಾಡಿಗಳು ಮತ್ತೆ ಇರ್ತವೆ ಅವೆಷ್ಟು ಮಾಡ್ಲಿಕ್ಕೆ, ಗಾಡಿ ಪಾರ್ಕ್ ಮಾಡ್ಲಿಕ್ಕೆ ಸ್ಥಳ ಇರಬೇಕಾಗತ್ತೆ. ಎಷ್ಟು ಸ್ಪೇಸ್ ಬೇಕು ಸರ್ ಆಫೀಸ್? ಕಡಿಮೆ ನಿಮ್ಗೆ ಇವತ್ತು ಮೋಟರ್ ವೇಲ್ ಆಕ್ಟ್ ಏನಂತೆ, ಮೋಟರ್ ವೇಲ್ ಆಕ್ಟ್ ಪ್ರಕಾರ ಮಾಡ್ಬೇಕಾಗತ್ತೆ. ನಮ್ ಇಷ್ಟ ಬಂದಾಗ ನಾವು ಮಾಡ್ಕೊಳಕ್ಕಾಗಲ್ಲ. ಸೊ ಕಡಿಮೆ 25/40 ಇರಲೇಬೇಕಾಗತ್ತೆ. 25/40 ಬರೀ ಓನ್ಲಿ ಆಫೀಸ್ ಸಂಬಂಧಪಟ್ಟಂಗೆ. ಅದು ಆಫೀಸ್ ಕ್ಲಾಸ್ ರೂಮ್ ಆಗ್ಬೋದು, ಆಫೀಸ್ ರೂಮ್ ಆಗ್ಬೋದು, ಒಂದು ಕ್ಲಾಸ್ ರೂಮ್ ಆಗ್ಬೋದು, ಸಂಬಂಧಪಟ್ಟ ಇಂಜಿನ್ ರೂಮ್ ಆಗ್ಬೋದು, ಮಾಡಲ್ ಇಕ್ಲಿಕ್ಕೆ, ಇಂಜಿನ್ ಇಕ್ಲಿಕ್ಕೆ ಇಷ್ಟು ಸ್ಪೇಸ್ ಅಂತ ಇರುತ್ತೆ. ಇದು ಕಡಿಮೆ ಇವೆಲ್ಲ ಮಾಡಲಿಕ್ಕೆ 25 to 40 ಇರಲೇಬೇಕಾಗತ್ತೆ. ಓಕೆ. ಸೊ ಅದ್ರ ಮೇಲೆ ಎಕ್ಸ್ಟ್ರಾ ಇದ್ರೂ ಇನ್ನು ಒಳ್ಳೇದು. ಬಟ್ ಅಷ್ಟಿದ್ರೆ ಮಾತ್ರ ನಿಮಗೆ ಲೈಸೆನ್ಸ್ ಕೊಡೋದಿಲ್ಲ ಅಂದ್ರೆ ಕೊಡೋದಿಲ್ಲ. ಸೊ ಈಗ ಓಕೆ, ಆಫೀಸ್ ನಾವು ಒಂದು ಕಡೆ ನೋಡಾಯ್ತು. ಸೊ ನೀವ್ ಹೇಳ್ದಂಗೆ 20/40 ಜಾಗ ಕೂಡ ಸಿಕ್ತು. ಸೊ ನೀವ್ ಹೇಳ್ದಂಗೆ ಮೋಲ್ಡ್ ಇರುವಂತ ಜಾಗವನ್ನ ನಾವು ಸೆಲೆಕ್ಟ್ ಮಾಡಿ. ಪಾರ್ಕಿಂಗ್ ವೆರಿ ಇಂಪಾರ್ಟೆಂಟ್. ಪಾರ್ಕಿಂಗ್ ಇದೆಲ್ಲ, ಪಾರ್ಕಿಂಗ್ ಸ್ಪೇಸ್ ಇಲ್ಲ ನಂಗೆ ಲೈಸೆನ್ಸ್ ಕೊಡಲ್ಲ. ಆಕ್ಚುಲಿ ಆ ಪಾರ್ಕಿಂಗ್ ಗಾಡಿ ನಿಲ್ಸ್ಲಿಕ್ಕೆ ಅಂತ ಹೇಳಿ ಆದಿಲ್ ಬೀದಿಲ್ ನಿಲ್ಸ್ಲಿಕ್ಕಾಗಲ್ಲ. ನಾವು ಲೈಸೆನ್ಸ್ ಅಥವಾ ಪರ್ಮಿಷನ್ ತಗೊಳ್ಳಿಕ್ಕೆ ಹೋಗೋದಕ್ಕಿಂತ ಮುಂಚೆನೆ ಇದೆಲ್ಲ ಇಷ್ಟು ರೆಡಿ ಇರಬೇಕು. ಓಕೆ, ಒಂದು ಆಫೀಸ್ ಆಯ್ತು. ಸೊ ಈಗ ಆಫೀಸ್ ನಲ್ಲಿ ಏನೇನು ಇರಬೇಕು? ಈ ಆಫೀಸ್ ಅಲ್ಲಿ ಒಂದು ಇಂಜಿನ್ ಅಂದ್ರೆ ಇಂಜಿನ್ ಸಂಬಂಧಪಟ್ಟಂಗೆ ಬರ್ತಕ್ಕಂಥವ್ರಿಗೆ ತಿಳಿಸ್ಲಿಕ್ಕೆ ಇಂಜಿನ್ ಇರಬೇಕಾಗತ್ತೆ. ಒಂದು ಮಾಡಲ್ ಅಂತ ಏನಾದ್ರು ಸಂಬಂಧಪಟ್ಟಂಗೆ ರೋಡ್ಗಳು ಏನಿರುತ್ತೆ, ಸಿಗ್ನಲ್ಸ್ ಗಳು ಏನಿರುತ್ತೆ, ಮಾಡಲ್ ಇಡಬೇಕಾಗತ್ತೆ. ನಂತರ ಇದೊಂದು ಸಿಗ್ನಲ್ ಚಾರ್ಟ್ಗಳು, ಡೆಸ್ಕ್ಗಳು, ಒಂದು ಆಫೀಸ್ ಮೇಂಟೆನೆನ್ಸ್ ಸಂಬಂಧಪಟ್ಟಂಗೆ ಚೇರ್ಸ್ಗಳು, ಕಂಪ್ಯೂಟರ್ಸ್ಗಳು, ಸೊ ಸಂಬಂಧಪಟ್ಟ ಬುಕ್ಸ್ಗಳು, ಇವೆಲ್ಲವೂ ಕೂಡ ಇರಬೇಕು ಅಂತಕ್ಕಂಥ ನಾನು ಇಟ್ಕೊಳ್ಳೋದಂಗಲ್ಲ, ಅದು ನಾನು ಮಾಡ್ಕೊಳ್ಳೋತಕ್ಕಂಥದ್ದಲ್ಲ. ಬಟ್ ಈ ಇನ್ಸ್ಟ್ರಕ್ಷನ್ RTO ಸರ್ಕಾರದಿಂದನೇ ಹೇಳಿದೆ. ಅದು ಸೊ ಇದಿಷ್ಟು ಇರಲೇಬೇಕು, ಹೀಗೆ ಇರಬೇಕು ಅಂತಕ್ಕಂಥ, ಇಷ್ಟೇ ಸ್ಪೇಸ್ ಅಲ್ಲಿ ಹೀಗೆ ಇರಬೇಕು, ಹಿಂಗೆ ಇರಬೇಕು ಅಂತಕ್ಕಂಥದ್ದು ಅದು RTO ಆಫೀಸ್ ಇಂದ ಹೇಳ್ತಾರೆ ನಮ್ಗೆ. ಸೊ ಅದನ್ನ ಅವರು ಅದು ನೋಡಿ ಮಾತ್ರ ನಿಮಗೆ ಕೊಡೋದು. ಸೊ ಇದು ಒಂದಾಯ್ತು, ಆಫೀಸ್ ಅಲ್ಲಿ ಏನೇನು ಇರಬೇಕು ಅಂತ ಹೇಳಿದ್ರಿ. ಇಂಜಿನ್, ಮಾಡೆಲ್, ಸಿಗ್ನಲ್ ಬೋರ್ಡ್ಗಳು, ಆಮೇಲೆ ಕೂತ್ಕೊಂಡು ಬರೆಯೋದಕ್ಕೆ, ಓದೋದಕ್ಕೆ ಟೇಬಲ್ಸ್ಗಳು, ಒಂದು ಆಫೀಸ್ ಸೆಟಪ್ ಕಂಪಲ್ಸರಿ ಒಂದು ಪಾರ್ಟ್ ಆಯ್ತು. ಎರಡನೇದಾಗಿ ಡ್ರೈವಿಂಗ್ ಸ್ಕೂಲ್ ಬಿಸ್ನೆಸ್ ಅಂತ ಹೇಳಿ ಬಂದಾಗ್ಲೇ ನೆಕ್ಸ್ಟ್ ಬರೋದೇ ವೆಹಿಕಲ್ಸ್. ವೆಹಿಕಲ್ಸ್ ಮಿನಿಮಮ್ ಆಗಿ ಏನೇನು ಇರಬೇಕು ಅಂತ?
ವೆಹಿಕಲ್ಸ್ ಅಂತ ಒಂದು ಡ್ರೈವಿಂಗ್ ಸ್ಕೂಲ್ ಮೇಲೆ ಒಂದು ಡ್ರೈವಿಂಗ್ ಸ್ಕೂಲ್ ಗಾಡಿ ಅಂದ್ರೆ ಅದಕ್ಕೆ ಕ್ಲಚ್ ಬ್ರೇಕ್ ಆಲ್ಟ್ರೇಷನ್ ಮಾಡಬೇಕಾಗುತ್ತೆ. ಆಲ್ಟ್ರೇಷನ್ ಅಂದ್ರೆ ಬಲಗಡೆನೂ ಇರುತ್ತೆ, ಸೊ ಎಡಗಡೆನೂ ಇರುತ್ತೆ. ಬಲಗಡೆ ಇರತಕ್ಕಂಥ ಮಾಮೂಲಿ ಜನರಲ್ ಎಲ್ಲ ಗಾಡಿಯಲ್ಲಿ ಇರುತ್ತೆ. ಅದು ಎಡಗಡೆ ಲೆಫ್ಟ್ ಸೈಡ್ ಕೂಡ ಒಂದು ಕ್ಲಚ್ ಬ್ರೇಕ್ ಅನ್ನ ಆಕ್ಸಿಲೇಟರ್ ಬರೋದಿಲ್ಲ, ಬಲಗಡೆ ಬ್ರೇಕ್ ಆಕ್ಸಿಲೇಟರ್ ಕ್ಲಚ್ 3 ಇರುತ್ತೆ. ಬಟ್ ಎಡಗಡೆ ಏನಾಗುತ್ತೆ ಓನ್ಲಿ ಬ್ರೇಕ್ ಕ್ಲಚ್ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಅದು ಕಂಪಲ್ಸರಿ ಮಾಡ್ಕೋಬೇಕಾಗತ್ತೆ. ಅದನ್ನ ಮಾಡ್ಬೇಕಾದ್ರೆ ಮೊದಲೇ ಅರ್ಜಿ ಹಾಕ್ಬೇಕು ಆರ್ ಟಿ ಆಫೀಸ್ಗೆ, ನಾನು ಇದು ಮಾಡ್ಕೊಳ್ತಾ ಇದ್ದೀನಿ, ನೀವು ನನಗೆ ಪರ್ಮಿಷನ್ ಕೊಡಿ ಅಂತ ಹೇಳಿ. ಅಲ್ಲ, ಈಗ ಆಫೀಸ್ ಸೆಟಪ್ ಮಾಡಿದ್ಮೇಲೆ ನಾವು ಪರ್ಮಿಷನ್ಗೆ ಹಾಕಬೇಕು. ಆ ಪರ್ಮಿಷನ್ ಹಾಕ್ಬೇಕು. ಸೊ ಆಫೀಸ್ ಆದ್ಕೊಳ್ಳಿ ಏನ್ ಪರ್ಮಿಷನ್ಗೆ ನಾವು ಹಾಕ್ಬೇಕು? ಲೈಸೆನ್ಸ್ ಪರ್ಮಿಷನ್. ನಾನು ಡ್ರೈವಿಂಗ್ ಸ್ಕೂಲ್ ನಡೆಸಲಿಕ್ಕೆ ನಾನು ಎಲ್ಲ ಏನು ಅಕ್ಯುಮೆಂಟ್ ಏನು ಇದಾವೆ ಸಂಬಂಧಪಟ್ಟ ರೆಡಿ ಮಾಡ್ಕೊಂಡಿದ್ದೀನಿ. ಸೊ ಇನ್ನು ಮುಂದಕ್ಕೆ ನಾನು ಏನ್ ಮಾಡಬೇಕು ಮತ್ತೆ ಏನ್ ಬೇಕು, ಗಾಡಿ ಇನ್ಸ್ಪೆಕ್ಷನ್, ಗಾಡಿ ಕ್ಲಚ್ ಬ್ರೇಕ್ ಹಾಕ್ಲಿಕ್ಕೆ ಪರ್ಮಿಷನ್ ಬೇಕು. ಈ ಆಫೀಸ್ ಸರಿ ಮಾಡ್ಕೊಳ್ಳಿಕ್ಕೆ ನಾವು ಪರ್ಮಿಷನ್ ಬೇಕಾಗಿಲ್ಲ. ನಂತರ ಕಾರ್ ತಗೊಂಡಾದ್ಮೇಲೆ ಪರ್ಮಿಷನ್ ಹಾಕ್ಬೇಕು. ನಾನು ಇದಕ್ಕೆ ಆಲ್ಟ್ರೇಷನ್ ಮಾಡ್ತಾ ಇದ್ದೀನಿ, ನೀವು ನನಗೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಅವ್ರು ಇನ್ಸ್ಪೆಕ್ಷನ್ ಮಾಡ್ತಾರೆ. ಅವ್ರು ಇನ್ಸ್ಪೆಕ್ಷನ್ ಮಾಡ್ತಾರೆ. ಆಯ್ತು, ಕ್ಲಚ್ ಬ್ರೇಕ್ ಎಲ್ಲ ಮಾಡಿ ಒಂದು ಡ್ರೈವಿಂಗ್ ಸ್ಕೂಲ್ ಬೋರ್ಡ್ ಅಲ್ಲಿ ಮಾಡಿ ಅಂತ ಹೇಳಿ ಒಂದು ಅವರು ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಆ ಇನ್ಸ್ಟ್ರಕ್ಷನ್ ಏನ್ ಕೊಡ್ತಾರೆ ನಂತರದಲ್ಲಿ ಕ್ಲಚ್ ಬ್ರೇಕ್ ಆಲ್ಟ್ರೇಷನ್ ಹೋಗಬೇಕಾಗುತ್ತೆ. ನಾವು ಅದಕ್ಕಿಂತ ಮುಂಚೆ ಮಾಡಂಗಿಲ್ಲ. ನೀವು ಯಾವುದೇ ಗಾಡಿಗಳಿಗೆ ಕ್ಲಚ್ ಬ್ರೇಕ್ ಆಲ್ಟ್ರೇಷನ್ ಮಾಡಿ ರೋಡಿಗೆ ಬಂತಂದ್ರೆ ಅದ್ ತಕ್ಷಣ ಏನೋ ಆರ್ ಟಿ ಒ ಅಧಿಕಾರಿಗೆ ಸಿಗಾಕೊಂಡ್ವಿ ಅಂದ್ರೆ ತಕ್ಷಣ ಸೀಸ್ ಮಾಡ್ತಾರೆ. ಅದಕ್ಕೆ 1 ಲಕ್ಷ ಫೈನ್ ಇದೆ. ಅದಕ್ಕೆ 1 lakh ಫೈನ್ ಇದೆ. ಏನ್ ಫೈನ್ ಇದೆ ಎಲ್ಲದಕ್ಕಿಂತ ಅತಿ ಹೆಚ್ಚು ಫೈನ್ ಇದೆ ಆಲ್ಟ್ರೇಷನ್ಗೆ. ಸರ್, ಇವಾಗ ನಾವು ಆಲ್ಟ್ರೇಷನ್ಗೆ ಪರ್ಮಿಷನ್ಗೆ ಹೋಗ್ತೀವಿ ಅಂತ ಹೇಳಿದಾಗ ಇಂಥದ್ದೇ ಗಾಡಿ ಇರಬೇಕು ಅಂತ ಹೇಳಿ ಏನಾದ್ರು ರೂಲ್ಸ್ ಇದೆಯಾ ಅವ್ರದ್ದು, ಅಥವಾ ಯಾವ ಗಾಡಿ ಆದ್ರೂ ನಮಗೆ ಯಾವ್ದು ಆಗುತ್ತೆ ಆ ಗಾಡಿಯನ್ನ ನಾವು ಆಲ್ಟ್ರೇಷನ್ ಮಾಡಿಸ್ಲಿಕ್ಕೆ ಪರ್ಮಿಷನ್ ತಗೋಬಹುದಾ? ಪರ್ಮಿಷನ್ ಗಾಡಿ ಚೆನ್ನಾಗಿರ್ಬೇಕು, ಗಾಡಿ ಅದು ಹೊಸದೇ ಆಗಿರ್ಬೇಕು ಅಂತ ಹಳೆದಿದ್ರು ಆಗುತ್ತೆ. ಹಳೆದಿದ್ರು ಕೂಡ ಅದು ನ್ಯೂ ವರ್ಷನ್ ಇರಬೇಕು. ಬಟ್ ಅದಕ್ಕೆ ಸಂಬಂಧಪಟ್ಟ ಕಲೀಲಿಕ್ಕೆ ಯೋಗ್ಯ ಇರಬೇಕು ಗಾಡಿ. ಅದು ಓಲ್ಡ್ ವರ್ಷನ್ ಗಾಡಿ ತಗೊಂಡ್ರೆ ಮಾಡೋದಿಲ್ಲ. ಒಳ್ಳೆ ಕಂಡೀಷನ್ ಇರಬೇಕು. ಚೆಕ್ ಮಾಡ್ತಾರೆ. ಆ ಮಾಡಲು ಸಂಬಂಧಪಟ್ಟ ಏನಿದೆ ಅದೆಲ್ಲ ಕರೆಕ್ಟಾಗಿ ಚೆಕ್ ಮಾಡಿ ಮಾಡೋದು. ಅದಾದ್ಮೇಲೆ ಅದಕ್ಕೆ ಪರ್ಮಿಷನ್ ಕೊಡ್ತಾರೆ. ಅದೆಲ್ಲ ಕಂಪ್ಲೀಟ್ ಆದ್ಮೇಲೆ ಆಯ್ತು ಗಾಡಿನ ನಾನು ಕ್ಲಚ್ ಬ್ರೇಕ್ ಆಲ್ಟ್ರೇಷನ್ ಮಾಡ್ತೇನೆ, ಮಾಡಾದ ನಂತರದಲ್ಲಿ ಮತ್ತೆ ಇನ್ನೊಂದ್ಸಲಿ ಬರ್ತಾರೆ ಇನ್ಸ್ಪೆಕ್ಷನ್ಗೆ. ಅವಾಗ ಆಫೀಸ್ ಇನ್ಸ್ಪೆಕ್ಷನ್ ಮಾಡ್ತಾರೆ, ಕಾರ್ ಇನ್ಸ್ಪೆಕ್ಷನ್ ಮಾಡ್ತಾರೆ. ಆ ಸಂಬಂಧಪಟ್ಟ ಏನು ವರ್ಕರ್ಸ್ ಗಳಿದ್ರೆ ಅವರೆಲ್ಲ ಇರಬೇಕು. ಆಕ್ಚುಲಿ ಅವರೆಲ್ಲ ಇನ್ಸ್ಪೆಕ್ಷನ್ ಮಾಡ್ತಾರೆ. ಅವ್ರ ಎಜುಕೇಶನ್ ಎಲ್ಲ ಚೆಕ್ ಮಾಡ್ತಾರೆ. ಅವ್ರ ಎಜುಕೇಶನ್ ವೆರಿ ಇಂಪಾರ್ಟೆಂಟ್, ಚೆಕ್ ಮಾಡ್ತಾರೆ. ಸೊ ಅವ್ರು ಯೋಗ್ಯರಿದ್ರೆ ಮೊದಲು ನೋಡ್ತಾರೆ. ಈಗ ವೆಹಿಕಲ್ಸ್ ಏನೇನ್ ಇರಬೇಕು ಅಂತ ಹೇಳಿದಾಗ ಮಿನಿಮಮ್ ಆಗಿ ಎಷ್ಟು ವೆಹಿಕಲ್ಸ್ ಇರಬೇಕು ಈ ತರ ಮಾಡಿಫೈ ಮಾಡಿ? ಸೊ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ನಮ್ಮಲ್ಲಿ ಏನಾಗುತ್ತೆ, ನಮ್ಮಲ್ಲಿ ಒಂದು 8 10 ಕಾರ್ ಇದೆ. ನಮ್ಮ ಹತ್ರ ಹೊಸದಾಗಿ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿ ಬಂದಾಗ ಕಡಿಮೆ 2 ಕಾರನ್ನು ಹಾಕೊಳ್ಳೇಬೇಕು. 2 ಕಾರ್ ಇರಲೇಬೇಕು. ಮಾಡಿಫೈ ಮಾಡಿ ಆಲ್ಟ್ರೇಷನ್ ಮಾಡಿ 2 ಕಾರ್, ಒಂದು 2 ವೀಲರ್ ಗೇರ್ ಗಾಡಿ, ಒಂದು ವಿತೌಟ್ ಗೇರ್. ಇವು ಕಂಪಲ್ಸರಿ ಬೇಕೇ ಬೇಕಾಗುತ್ತೆ. ಇಲ್ಲಿ ವಿಧಗಳು ಅಂತ ಹೇಳಿ ಬಂದಾಗ ನಾನು ಯಾಕೆಂತ ಹೇಳಿದ್ರೆ ಇಲ್ಲಿ ಕೇಳಲೇಬೇಕು. ವಿಧಗಳು ಅಂತ ಹೇಳಿ ಬಂದ್ರೆ ಯಾವ ಗಾಡಿಗಳಿಗೆ ನೀವು ಇಲ್ಲಿ ಟ್ರೈನಿಂಗ್ ಮಾಡಿಕೊಡೋದಕ್ಕಾಗತ್ತೆ ಈ ಬಿಸ್ನೆಸ್ ಅಲ್ಲಿ? ನಾವು ಗಾಡಿ ಅಂತಕ್ಕಂಥ ಬಂದಾಗ 2 ವೀಲರ್, ಒಂದು 2 ವೀಲರ್ ಗೇರ್ ಗಾಡಿ, ಒಂದು ವಿತೌಟ್ ಗೇರ್ ಗಾಡಿ, ಸಂಬಂಧಪಟ್ಟ ಕಾರ್. ಒಂದು ಕಾರಲ್ಲಿ ಏನಪ್ಪಾ ಅಂದ್ರೆ ಮೊದಲೆಲ್ಲ ಗೇರ್ ಗಾಡಿ ಬರ್ತೈತೆ ನಿಮ್ಗೆ. ಈಗ ಗೇರ್ ಗಾಡಿ ಅಪೋಸಿಟ್ ಸಮಾನವಾಗಿ ಈ ವಿತೌಟ್ ಗೇರ್ ತಗೋತಾ ಇದ್ದಾರೆ ಜನಗಳು. ಜನಕ್ಕೆ ಏನ್ ಬೇಕು ನಾನು ಮಾಡ್ಕೋಬೇಕು. ಬಟ್ ನಾವು ಬರೀ ಗೇರ್ ಒಂದೇ ತಗೊಂಡು ಆಟೋ ಗೇರ್ ತಗೊಳ್ಳದೆ ಹೋದ್ರೆ ಅದು ಸರಿ ಬರೋದಿಲ್ಲ. ಅದಾಯ್ತು. ನೆಕ್ಸ್ಟ್ ಈಗ ಆಟೋ ಕೂಡ ಹೇಳ್ಕೊಡ್ತೀರಾ? ಆಟೋ ಕೂಡ ಹೇಳ್ಕೊಡ್ತೇವೆ. 3 ವೀಲರ್ ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ಕಾರ್ ಕಲಿಬಹುದು, 2 ವೀಲರ್ ಆಟೋ ರಿಕ್ಷಾ ಕಲಿಲಿಕ್ಕೆ ಆಗಲ್ಲ. ಅದು ಬ್ಯಾಲೆನ್ಸಿಂಗ್ ತುಂಬಾ ಕಷ್ಟ. ಆಟೋ ರಿಕ್ಷಾ ಕಲಿಬೇಕು, ಆಟೋ ರಿಕ್ಷಾ ಇಟ್ಕೊಂಡಿರ್ತೇವೆ, ಅದು ಹೇಳ್ಕೊಡ್ತೇವೆ. ಆಮೇಲೆ ಈಗ ಲೈಟ್ ಮೋಟಾರ್ ವೆಹಿಕಲ್ ಹೇಳ್ತೀವಿ ನಾವು, LMV ಅಂತ ಹೇಳ್ತೀವಿ. ಸೊ ಅದೇ ತರ ಹೆವಿ ಕೂಡ ಇರುತ್ತಾ, ಅದನ್ನು ಕೂಡ ಹೇಳ್ಕೊಡ್ತೇವೆ. ಅದು ಲಾರಿ ಇರುತ್ತೆ, ಬಸ್ ಇರುತ್ತೆ. ಸೊ ಅದಕ್ಕೂ ಜನ ಬರ್ತಾರೆ, ಅದು ಕೂಡ ಬರ್ತಾರೆ. ಕಲೀಲಿಕ್ಕೆ ಎಲ್ರಿಗೂ ಹೆಂಗ್ ಗೊತ್ತಾ, ಮೊದಲೇನಾಗ್ತಿತ್ತು ನಿಮ್ಗೆ ಕಲೀಲಿಕ್ಕೆ ರೋಡ್ ಚೆನ್ನಾಗಿತ್ತು ನಿಮ್ಗೆ. ಬಟ್ ರೋಡ್ ಜನ ಇರ್ತಿರಲಿಲ್ಲ, ವೆಹಿಕಲ್ಸ್ ಇರ್ತಿರಲಿಲ್ಲ. ಈಗ ಸಣ್ಣ ಪುಟ್ಟ ಕಲ್ತ್ಕೊಂಡು ಮ್ಯಾನೇಜ್ ಮಾಡ್ಬಿಡೋರು. ಕಾರ್ ಕಲ್ತ್ಕೊಂಡ್ರೆ ಸಾಕು, ಲಾರಿ ಓಡಿಸೋರು ಮೊದಲು. ಬಟ್ ಇವತ್ತು ಜಾಗ ಇಲ್ಲದೆ ಇರೋದ್ರಿಂದ ನಮ್ಮ ಮುಂದೆ ಸ್ವಲ್ಪ ಕ್ಲಾಸಸ್ ತಗೊಳ್ಳೇಬೇಕಾಗತ್ತೆ ಇವಿ ಅಂತ ಬಂದಾಗ. ಸೊ ಇಷ್ಟೆಲ್ಲ ಅಂದ್ರೆ ಒಮ್ಮೆಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಬಟ್ ಇನಿಷಿಯಲಿ ಒಂದೆರಡು ಕಾರು ತಗೊಂಡು ನಂತರ ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಾಗತ್ತೆ. ನೀವು ಸ್ಟಾರ್ಟ್ ಮಾಡುವಾಗ ಏನೇನು? ನಾನು ತಗೊಂಡು ಅಷ್ಟೇ 2 ಕಾರು 2 ವೀಲರ್ ಅಂತ ತಗೊಂಡೆ. ನಂತರ ಜನ ಜಾಸ್ತಿ ಆದಾಗ 3 ಕಾರು 4 ಕಾರು 5 6 7 ಆ ರೀತಿ ಮೇಲ್. ಇವತ್ತು ಎಷ್ಟು ಕಾರ್ ಇದೆ? ಇವತ್ತು 8 ಕಾರ್ ಇದೆ. ಅರೌಂಡ್ 2 ವೀಲರ್ ವಿತೌಟ್ ಗೇರ್ ರೆಡಿ ಇದೆ, ವಿತ್ ಗೇರ್ ರೆಡಿ ಇದೆ. ಮತ್ತೆ ಹೆವಿ ವೆಹಿಕಲ್ಸ್ ಏನಾದ್ರು ಇಟ್ಕೊಂಡಿದ್ದೀರಾ? ಅದೊಂದು ಲಾರಿ ಇದೆ, ಲಾರಿ ಹೇಳ್ಕೊಡ್ತೇವೆ. ಆಟೋ ರಿಕ್ಷಾ ಇದೆ, ಆಟೋ ರಿಕ್ಷಾನು ಹೇಳ್ಕೊಡ್ತೇವೆ. ಅದು ಲೈಸೆನ್ಸ್ ಮಾಡ್ಕೊಡ್ತೇವೆ. ಸೊ ಇದು ಇಷ್ಟೆಲ್ಲ ಆಯ್ತು, ಗಾಡಿಗಳದ್ದಾಯ್ತು. ಈಗ ಇದನ್ನ ಗಾಡಿಗಳು ನಾವು ತಗೊಳ್ಬೇಕು ಅಂತ ಹೇಳಿದಾಗ ವಸ್ತು ತಗೊಳ್ಳಿಕ್ಕೆ ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ಕಷ್ಟ ಆಗುತ್ತೆ. ನಾವು ಸೆಕೆಂಡ್ ಹ್ಯಾಂಡ್ ಅಥವಾ ಯೂಸ್ಡ್ ಕಾರ್ ಅನ್ನ ತಗೊಳ್ತೀವಿ, ಯೂಸ್ಡ್ ವೆಹಿಕಲ್ಸ್ ಅನ್ನ ತಗೊಳ್ತೀವಿ ಅಂತ ಹೇಳಿದ್ರೆ ಏನಾದ್ರು ನಿಮ್ಮ ಹತ್ರ ಅದಕ್ಕೆ ಸಲಹೆ ಏನಾದ್ರು? ಏನಂದ್ರೆ ವೆಹಿಕಲ್ ಸೆಕೆಂಡ್ ಹ್ಯಾಂಡ್ ಅದು. ಬಟ್ ನೀವೆಲ್ಲ ಏನಾಗುತ್ತೆ 6 ವರ್ಷ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಕೊಂಡ್ ಬಂದಿರ್ಬೋದು, ಇಲ್ಲ ರಫ್ ಯೂಸ್ ಮಾಡ್ಕೊಂಡಿರ್ಬೋದು. ಈಗ ಇಲ್ಲಿ ಡ್ರೈವಿಂಗ್ ಹೇಳ್ಕೊಡೋ ಟೈಮಲ್ಲಿ ಗಾಡಿ ಚೆನ್ನಾಗಿರ್ಬೇಕು. ದಿನ ಬೆಳಗ್ಗೆ ರಿಪೇರಿ ಆಗ್ತಿದ್ರೆ ಏನಾಗುತ್ತೆ, ಕಷ್ಟ ಆಗುತ್ತೆ. ಈಗ ರಫ್ ಯೂಸ್ ಮಾಮೂಲಿ ಡೈಲಿ ಒಬ್ಬರೇ ಓಡಿಸೋದು ಬೇರೆ ಗಾಡಿ. ಬಟ್ ನಾವೇ ನಾವು ಬೇರೆಯವ್ರು ಕೊಟ್ಟಾಗ ತುಂಬಾ ಹಾಳಾಗುತ್ತೆ ಗಾಡಿ. ಅದು ತುಂಬಾ ರಫ್ ಯೂಸ್ ಆಗುತ್ತೆ, ತುಂಬಾ ಸ್ಪೀಡ್ ಹೋಗಲ್ಲ. ಫಸ್ಟ್ ಗೇರ್ ಅಲ್ಲಿ ಸೆಕೆಂಡ್ ಗೇರ್ ಅಲ್ಲಿ ತಪ್ಪಾಗ್ತಿರ್ತವೆ, ಕ್ಲಚ್ ಬಿಡೋಟಲ್ಲಿ ತಪ್ಪಾಗ್ತಿರ್ತವೆ. ಗಾಡಿ ಹಾಳಾಗಿದ್ರೆ ಮತ್ತೆ ಇದನ್ನ ಡ್ರೈವಿಂಗ್ ಸ್ಕೂಲ್ ಹೇಳ್ಕೊಡೋ ಜಾಗದಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಹೇಳಿ ಅದನ್ನ
ಹೇಳ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಸಜೆಷನ್ ಏನಾಗಿದೆ? ಬಟ್ ಹೊಸ ಗಾಡಿಗೆ ಹೋಗೋದು ಒಳ್ಳೇದು, ನೀವು ವರ್ಷ ಗಾಡಿಗೆ ಹೋಗೋದು ಒಳ್ಳೇದು. ಮತ್ತೆ ಬೇಸ್ ಮಾಡೆಲ್ಗೂ ಹೋಗ್ಬೋದು. ಬಟ್ ತುಂಬಾ ಹಳೆ ಗಾಡಿ ತಗೊಂಡು ಎಲ್ಲ ಮಾಡ್ಲಿಕ್ಕೆ ಆಗಲ್ಲ, ಲಾಸ್ ಆಗುತ್ತೆ. ಈಗ ಜನಗಳಿಗೆಲ್ಲ ಇವೆಲ್ಲ ಹೊಸ ಗಾಡಿ ತಗೋತಿದ್ದಾರೆ, ನಾವು ಹಳೆ ಗಾಡಿ ಕಲ್ತ್ಕೊಳ್ಳಿ ಕಲಿಯಕ್ಕೆ ಬರಲ್ಲ ಅವರು, ಅವ್ರಿಗೆ ಬೇಜಾರಾಗುತ್ತೆ, ಕಲೀಲಿಕ್ಕೆ ಏನಪ್ಪ ಹಳೆ ಗಾಡಿ ಚೆನ್ನಾಗಿಲ್ಲ ನಂಗಾಗತ್ತೆ. ಸೊ ಈಗ ವಾಹನಗಳದ್ದಾಯ್ತು, ಇನ್ನು ನೆಕ್ಸ್ಟ್ ಬರೋದು ಅದನ್ನ ಹೇಳ್ಕೊಡೋದಕ್ಕೆ ಜನ ಬೇಕು. So ಈ ಬಿಸ್ನೆಸ್ ಅನ್ನ ನಾವು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಆಫೀಸ್ ಅಲ್ಲಿ ಯಾರ್ಯಾರು ಇರಬೇಕಾಗುತ್ತೆ ಅಂತ, ಕೆಲಸಗಾರರು ಅಂತೇಳಿ ಕೆಲಸಗಾರರು ಹೌದೌದು ವೆರಿ ಇಂಪಾರ್ಟೆಂಟ್ ಆಗಿ ಒಂದು ಡ್ರೈವಿಂಗ್ ಸ್ಕೂಲ್ ನಡೆಸಬೇಕಂದ್ರೆ ಬಂಡವಾಳ ಹಾಕೋದು ಪ್ರೊಪ್ರೈಟರ್ ಕೆಲಸ, ಓನರ್ ಹಾಕ್ತಾರೆ, ಬಂಡವಾಳ ಹಾಕೋದು ಬೇರೆ ವಿಚಾರಗಳು. ಬಟ್ ಕೆಲಸ ಮಾಡ್ಲಿಕ್ಕೆ ವೆರಿ ಇಂಪಾರ್ಟೆಂಟ್ ಒಬ್ಬ ಪ್ರಿನ್ಸಿಪಲ್ ಬೇಕಾಗುತ್ತೆ. ಅವ್ರ ಕೆಲಸ ಏನು ಸರ್? ಪ್ರಿನ್ಸಿಪಲ್ ಕೆಲಸ ಆಫೀಸ್ ಮೇಂಟೈನ್ ಮಾಡ್ತಕ್ಕಂಥ, ಆಫೀಸಲ್ಲಿ ಕೆಲವೊಂದು ಡಾಕ್ಯುಮೆಂಟ್ ಸಿಗ್ನೇಚರ್ ಬರ್ತದೆ. ಈ ಒಂದು ಲರ್ನಿಂಗ್ ಲೈಸೆನ್ಸ್ ಮಾಡಿ ಎಲ್ಲೆಲ್ಲಿ ವಿಷಯ ಆಗಬೇಕು ಅಂದ್ರೆ RTO ನಮ್ಮ ಫಾರ್ಮ್ 14 ಅಂತ ಕೊಡಬೇಕಾಗುತ್ತೆ, ಅದು ಬರೀತಕ್ಕಂಥದ್ದು. ಆಮೇಲೆ ಅಡ್ಮಿಷನ್ ಬರ್ತಿದ್ದಂಗೆ ಅವರೇ ವೆರಿಫಿಕೇಶನ್ ಮಾಡ್ಬೇಕು ಮೊದಲು, ಅವ್ರನ್ನ ಬರದಾಗ ವ್ಯಕ್ತಿಗೆ ಕಾಲು ಚೆನ್ನಾಗಿದೆಯಾ, ಕೈ ಚೆನ್ನಾಗಿದೆಯಾ, ಕಣ್ಣು ಚೆನ್ನಾಗಿದೆಯಾ, ಇದೆಲ್ಲ ನೋಡ್ಕೊಂಡು ಅಡ್ಮಿಷನ್ ಮಾಡ್ಕೋಬೇಕು. ಮತ್ತೆ ಬಂದವರೆಲ್ಲ ಹಣ ತಗೊಂಡು ಅಡ್ಮಿಷನ್ ಮಾಡ್ಲಿಕ್ಕೆ ಆಗಲ್ಲ, ಕಣ್ಣಿಲ್ದವ್ರಿಗೆ ಕಿವಿ ಕೇಳಿಸಿದವ್ರಿಗೆಲ್ಲ ಮಾಡ್ಲಿಕ್ಕೆ ಆಗಲ್ಲ, ಅದೆಲ್ಲ ಫಾಲೋ ಅಪ್ ಮಾಡ್ಬೇಕಾಗತ್ತೆ. ಸಿಗ್ನೇಚರ್ ಇಡೀ ಆಫೀಸ್ ಪೂರ್ತಿ ಏನ್ ಮೇಂಟೆನೆನ್ಸ್ ಇರುತ್ತೆ, ಸಿಗ್ನೇಚರ್ ಪ್ರೋಸೆಸ್ ಎಲ್ಲ ಅವ್ರದೇ ಇರುತ್ತೆ, ಪ್ರಿನ್ಸಿಪಲ್. ಸೊ ಅವ್ರಿಗೆ ಎಜುಕೇಶನ್ ಏನಿರಬೇಕು ಅಥವಾ ಎಕ್ಸ್ಟ್ರಾ ಏನಾದ್ರು ಎಕ್ಸಾಮ್ ಬರೆಯೋದು ಆತರ ಏನಾದ್ರು? ಅವ್ರು ಡಿಗ್ರಿ ಪಾಸ್ ಆಗಿದ್ರೆ ಸಾಕು, ಒಂದು ಡಿಗ್ರಿ ಆಗಿರ್ಬೇಕು. ಬಟ್ ಇದ್ರ ಬಗ್ಗೆ ಗೊತ್ತಿರ್ಬೇಕಾ? ಗೊತ್ತಿರಬೇಕು, ಸ್ವಲ್ಪ ಡಿಗ್ರಿ ಓದಿದ್ದಾರೆ ಅಂದ್ರೆ ಆಲ್ಮೋಸ್ಟ್ ಅವರಿಗೆ ಸ್ವಲ್ಪ ಮಾಹಿತಿ ತಗೊಂಡು RTO ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಹೀಗೆ ಇರಬೇಕು, ಹೀಗೆ ಫಾಲೋ ಮಾಡಬೇಕು, ಒಂದು ಫಾರ್ಮ್ 14 ಅಂದ್ರೆ ಹೆಂಗ್ ಬರೀಬೇಕು, ಹೇಗೆ ಮಾಡಬೇಕು, ಹೇಗಿರ್ಬೇಕು, ಅದು ಅದೆಲ್ಲ ತಿಳಿಸ್ಕೊಡ್ತಾರೆ. ಇದು ಪ್ರಿನ್ಸಿಪಲ್ ಗೊತ್ತಿರಬೇಕು. ಅಂದ್ರೆ ಒಂದು ಶಾಲೆ ಅಥವಾ ಕಾಲೇಜಿನ ಪ್ರಿನ್ಸಿಪಲ್ ಹೆಂಗಿರುತ್ತೆ ಹಾಗೆ ಸೇಮ್ ಟು ಸೇಮ್ ಆಸ್ ಇಟ್, ಅಲ್ಲಿ ಏನು ವ್ಯತ್ಯಾಸ ಬರೋದಿಲ್ಲ. ಓಕೆ, ಒಂದು ಪ್ರಿನ್ಸಿಪಲ್ ಆಯ್ತು. ಇನ್ನೊಂದು ಒಂದು ಟ್ಯೂಟರ್ ಅಂತ ಬರ್ತಾರೆ. ಟ್ಯೂಟರ್ ಅಂದ್ರೆ ಏನಪ್ಪಾ ಅಂದ್ರೆ ಅದು ಮೆಕ್ಯಾನಿಸಮ್ ಬಗ್ಗೆ ಹೇಳ್ಕೊಡ್ತಕ್ಕಂಥ, ಅವರು BE ಆಗಿರ್ಬೇಕು, BE ಆಗಿ ಆಟೋಮೊಬೈಲ್ ಓದಿರ್ಬೇಕು ಅವರು. ಸೊ ಅವ್ರು ಇರಲೇಬೇಕು, ಅವ್ರು ಕಂಪಲ್ಸರಿ ಬೇಕು, ಅದು ವೆರಿ ಇಂಪಾರ್ಟೆಂಟ್. ಇನ್ಸ್ಟ್ರಕ್ಷನ್ ಆಗಿ ಡ್ರೈವಿಂಗ್ ಸ್ಕೂಲ್ಗೆ ಸೊ ಮೆಡಿಕಲ್ ಮಾಡ್ಬೇಕಾದ್ರೆ ಅವ್ರು ಯಾರೊಬ್ಬ ಇವ್ರು ಇರ್ತಾರೆ, ಫಾರ್ಮಾ ಓದಿರ್ತಕ್ಕಂಥವ್ರು. ಅದೇ ತರ ಇದು ಒಂದು ಆಟೋಮೊಬೈಲ್ ಓದಿರ್ತಕ್ಕಂಥ ಒಬ್ಬ ಟ್ಯೂಟರ್ ಇರಬೇಕಾಗತ್ತೆ. ಆಟೋಮೊಬೈಲ್ ಓದದೇ ಇರುವಂತವ್ರನ್ನ ನೀವು ಮಾಡಕ್ಕಾಗಲ್ಲ. ಅದೇ SSC PUC ಯಾರು ಒಂದು ಡಿಗ್ರಿ ಇದ್ರೆ ಮಾಡ್ಲಿಕ್ಕೆ ತಗೊಳಕ್ಕಾಗಲ್ಲ, ಅದಕ್ಕೆ ರಿಜೆಕ್ಟ್ ಮಾಡ್ತಾರೆ, ಲೈಸೆನ್ಸ್ ಇಶ್ಯೂ ಮಾಡಲ್ಲ ನಮ್ಗೆ RTO ಆಫೀಸ್. ನೀವು ಅದನ್ನ ತೋರಿಸಬೇಕಾಗುತ್ತಲ್ಲ, ತೋರಿಸ್ಬೇಕು, ಇವ್ರು ಇದಾರೆ ಅಂತ ತೋರಿಸಿ ಅವ್ರು ಇಟ್ಕೋಬೇಕಾಗತ್ತೆ. ನಾವು ಇಟ್ಕೊಂಡು ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡಿದ್ರು, BE ಮಾಡಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಮಾಡಿರ್ಬೇಕು. ಓಕೆ, ಸೂಪರ್, ಇದು ತುಂಬಾ ವೆರಿ ಇಂಪಾರ್ಟೆಂಟ್. ಓಕೆ, ಅವ್ರ ಕೆಲಸ ಏನಿರುತ್ತೆ ಸರ್? ಅವ್ರದ್ದು ಅದು ಇಂಜಿನ್ ಬಗ್ಗೆ ಆಗ್ಬೋದು, ಇದು ಒಂದು ಸಿಗ್ನಲ್ಸ್ ಬಗ್ಗೆ ಆಗ್ಬೋದು, ಇಂಜಿನ್ ಬಗ್ಗೆ ತುಂಬಾ ಇರುತ್ತೆ. ಇಂಜಿನ್ ಬಗ್ಗೆ ಪೂರ್ತಿ ಮಾಹಿತಿ ಕೊಡಬೇಕಾಗತ್ತೆ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ, ಅದೆಲ್ಲ ತಿಳಿಸ್ಕೊಡ್ತಾ ಇರ್ತಾರೆ ಅವರು. ಆರ್ ಕೆಲಸ ಅದಾಗಿರುತ್ತೆ. ಸೊ ಅದಾಯ್ತು, ಅದು ಒಬ್ರಿದ್ರೆ ಸಾಕು. ಸೊ ಪ್ರಿನ್ಸಿಪಲ್ ಆಯ್ತು, ಒಬ್ರು ಟ್ಯೂಟರ್ ಆಯ್ತು. ಇನ್ನು ನೆಕ್ಸ್ಟ್ ಇನ್ಸ್ಟ್ರಕ್ಟರ್ಗಳು. ಆ ಇನ್ಸ್ಟ್ರಕ್ಟರ್ಗಳೇ ಬೇಸ್ಮೆಂಟ್ ಡ್ರೈವಿಂಗ್ ಸ್ಕೂಲ್ ಇರಬೇಕು ಅಂತ ವೆರಿ ಇಂಪಾರ್ಟೆಂಟ್. ಅವ್ರು ಇರೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆ ಇನ್ಸ್ಟ್ರಕ್ಟರ್ಗಳು ಏನು 2 ವೀಲರ್ ಹೇಳ್ಕೊಡಕ್ಕಾಗ್ಬೋದು, ಕಾರ್ ಎಷ್ಟು ಕಾರ್ ತಗೊಳ್ತೀರಿ ಅಷ್ಟು ಕಾರ್ ಇನ್ಸ್ಟ್ರಕ್ಟರ್ ಇರಬೇಕಾಗುತ್ತೆ, ಒಬ್ಬೊಬ್ರು ಇರಬೇಕಾಗುತ್ತೆ. ಈಗ ನಾನು 2 ಕಾರ್ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರೆ 2 ಡ್ರೈವರ್ ಇರಬೇಕು. ಒಂದು ಕಾರ್ ಆದ್ರೆ ಒಬ್ಬ ಡ್ರೈವರ್, 4 ಆದ್ರೆ 4 ಡ್ರೈವರ್, 5 ಡ್ರೈವರ್ ಇಟ್ಕೋಬೇಕಾಗತ್ತೆ. ಆ ಇನ್ಸ್ಟ್ರಕ್ಟರ್ಗಳ ಕೆಲಸ ಏನು? ಇನ್ಸ್ಟ್ರಕ್ಟರ್ ಕೆಲಸ ಕಾರ್ ಅವ್ರ ಕಾರಲ್ಲಿ ಏನು ಅಡ್ಮಿಷನ್ ಆಗ್ತಾರೆ, ಬರ್ತಿದ್ದಂಗೆ ಅವ್ರು ನಾವು ಇಲ್ಲಿ ಸಿಗ್ನಲ್ಸ್ ಥಿಯರಿ ಕ್ಲಾಸ್ ಟ್ಯೂಟರ್ ಎಲ್ಲ ಹೇಳ್ಕೊಟ್ಟಿರ್ತಾರೆ. ಆ ಸಿಗ್ನಲ್ಸ್ ಬಗ್ಗೆ ಒಂದು ಸಂಬಂಧಪಟ್ಟ ಇಂಜಿನ್ ಬಗ್ಗೆ ಎಲ್ಲ ಹೇಳ್ಕೊಟ್ಟಿರ್ತಾರೆ. ನಂತರ ರೋಡಲ್ಲಿ ಗಾಡಿ ಓಡಿಸ್ಬೇಕಲ್ಲ, ರೋಡಲ್ಲಿ ಗಾಡಿ ಓಡಿಸ್ಲಿಕ್ಕೆ ಇವರೇ ಇಂಪಾರ್ಟೆಂಟ್. ಯಾರು ಇನ್ಸ್ಟ್ರಕ್ಟರ್ ಏನಿರ್ತಾರೆ ಕಾರಲ್ಲಿ ಕೂತು ಹೇಳ್ಕೊಡ್ತಾರಲ್ಲ, ಅವರು ಆ ಕೆಲಸ ಹೇಳ್ಕೊಡ್ತಕ್ಕಂಥ ಕೆಲಸ ಅವ್ರದ್ದಾಗುತ್ತೆ. ಓಕೆ, ಸೊ ಅವರಿಗೆ ಕ್ವಾಲಿಫಿಕೇಶನ್ ಏನಾದ್ರು ಇರಬೇಕು ಕಂಪಲ್ಸರಿ. ಮೊದಲ ಏನಪ್ಪ 7th ಸ್ಟ್ಯಾಂಡರ್ಡ್ ಅಂತ ಇದೆ, 7th ಓದಿದ್ರೆ ಅವರು ಡ್ರೈವಿಂಗ್ ಹೇಳ್ಕೊಡಕ್ಕೆ ಸೂಕ್ತ ಅಂತ ಮೊದಲಿತ್ತು. ನಾನು 18 years ಮುಂಚೆ ಮಾಡಿದ್ನಲ್ಲ ಅವಾಗ. ಈಗಾಗಲೇ SLC ಹೋದ್ರು, ಈಗಾಗಲೇ PUC ಹೋಗಿದ್ದಾರೆ. ಮಿನಿಮಮ್ PUC ಓದಿರ್ಬೇಕಂತಕ್ಕಂಥದ್ದು. PUC ಓದಿದ್ರೆ ಮಾತ್ರ ಇನ್ಸ್ಟ್ರಕ್ಟರ್ ಅವ್ನು ಹೇಳ್ಕೊಡ್ಲಿಕ್ಕೆ ಅರ್ಹ ಆಗಿರ್ತಾರೆ ಅಂತಕ್ಕಂಥದ್ದು ಇಂಪಾರ್ಟೆಂಟ್. PUC ಓದಿರ್ಬೇಕು ಕಂಪಲ್ಸರಿ. ಸೊ ಇದು ಮೇನ್. ಇದಾದ್ಮೇಲೆ ಇನ್ನು ಯಾರಾದ್ರೂ ಬೇಕಾಗುತ್ತೆ ಒಂದು ಆಫೀಸ್ಗೆ? ಬೇಕಾಗುತ್ತೆ. ನಂತರ ಒಂದು ರಿಸೆಪ್ಷನಿಸ್ಟ್ ಕ್ಲಾರ್ಕ್ ಅಂತ ಬೇಕಾಗುತ್ತೆ. ನಂತರ ಅವರು ಅದು ವೆರಿ ಇಂಪಾರ್ಟೆಂಟ್. ಈಗ 2 ವೀಲರ್ ಹೇಳ್ಕೊಡ್ತೀವಿ ಅಂದ್ರೆ ಜೆಂಟ್ಸ್ ಹೇಳ್ಕೊಡಕ್ಕಾಗೋದಿಲ್ಲ, ಲೇಡೀಸ್ ಬಂದವರಿಗೆ ಆ ಲೇಡಿ ಇನ್ಸ್ಟ್ರಕ್ಟರ್ ಬೇಕಾಗುತ್ತೆ. ಬಟ್ ಕಾರಿಗಾದ್ರೆ ಒಬ್ಬರೇ ಮ್ಯಾನೇಜ್ ಮಾಡ್ಬೋದು, ಕಾರ್ಗಾದ್ರೆ ಒಬ್ಬರೇ ಮ್ಯಾನೇಜ್ ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಬಟ್ 2 ವೀಲರ್ ಹಾಗೆ ಆಗಲ್ಲ. ಸೊ ವೆರಿ ಇಂಪಾರ್ಟೆಂಟ್. ಅದನ್ನ ಏನು ಲೇಡೀಸ್ ಒಬ್ರು ಇಟ್ಕೊಳ್ಳೇಬೇಕಾಗುತ್ತೆ. 2 ವೀಲರ್ ಕಲಿಬೇಕು. 2 ವೀಲರ್ ಲೈಸೆನ್ಸ್ ಮಾಡ್ತೀವಿ ಅಂದ್ರೆ ಹೇಳ್ತೀವಿ, ಟ್ರೈನಿಂಗ್ ಬಂದೇ ಬರ್ತಾರೆ. ಅವ್ರಿಗೆ ಟ್ರೈನಿಂಗ್ ಬೀಳ್ಕೊಡೋಕೆ ಲೇಡೀಸ್ ಇನ್ಸ್ಟ್ರಕ್ಟರ್ ಇರಬೇಕಾಗುತ್ತೆ. ಅವ್ರ ಎಕ್ಸ್ಟ್ರಾ ಇರಬೇಕಾಗುತ್ತೆ. ಮೇನ್ ಆಗಿ ಇಷ್ಟು ಜನ ಬೇಕು ಅಲ್ವಾ? ಈಗ ನೀವು ಯಾವ ರೋಲ್ ಇಲ್ಲಿ ನಿಭಾಯಿಸ್ತೀರಿ ನೀವು? ನಾನು ಪ್ರಿನ್ಸಿಪಲ್ ಆಗಿದ್ದೀನಿ, ಪ್ರೊಪ್ರೈಟರ್ ಕಮ್ ಪ್ರಿನ್ಸಿಪಲ್ ನಾನೇ ಆಗಿದ್ದೀನಿ. ಬಟ್ ಆ ಪ್ರಿನ್ಸಿಪಲ್ ಕೆಲಸನೂ ಮಾಡ್ತೇನೆ, ಪ್ರೊಪ್ರೈಟರ್ ಕೆಲಸ ನಾನೇ ಮೇಂಟೈನ್ ಮಾಡ್ಕೊಂಡು ನಾನೇ ಆಫೀಸಲ್ಲಿ ಇರ್ತೇನೆ. ಟ್ಯೂಟರು ಮಾಡ್ತೀರಾ? ಟ್ಯೂಟರು ಮಾಡ್ತೇನೆ. ಬಟ್ ಅಲ್ಲಿ ತಿಳ್ಕೊಂಡು ಅಭ್ಯಾಸ ಇದೆಲ್ಲ, ತಿಳುವಳಿಕೆ ಇದೆಲ್ಲ, ನಾವು ಒಂದು ಡಿಗ್ರಿ ಮಾಡ್ಕೊಂಡಿರ್ತೇವೆ, ಸಣ್ಣ ಪುಟ್ಟ ನಮಗೂ ನಾಲೆಡ್ಜ್ ಇರುತ್ತೆ. ಸೊ ಅವ್ರು ಬರದೇ ಹೋದ್ರೆ ಆ ಕೆಲಸ ನಾನು ಮಾಡ್ತೇನೆ. ಬಟ್ ನೀವು ಈಗ ಸ್ಟಾರ್ಟ್ ಮಾಡಿದಾಗ ಸೊ ಈಗ ಯಾರ್ಯಾರು ಇರಬೇಕು ಅಂತ ಹೇಳಿದ್ರಲ್ಲ, ಅಷ್ಟು ಜನ ಇದ್ರ ಅಥವಾ ನೀವು ಒಬ್ರು? ಇಲ್ಲ, ಅಷ್ಟು ಜನ ಇದ್ರು. ಇರ್ಲೇಬೇಕು. ಇಲ್ಲ ಲೈಸೆನ್ಸೇ ಕೂಡ ಅವತ್ತಿದ್ದ ಈ ಮೋಟರ್ ವೆಹಿಕಲ್ ಹಾಕ್ತೇನಪ್ಪ ಅಂದ್ರೆ ನಿನ್ನೆ ಬಂದಿದ್ದಲ್ಲ ಅದು. ಸೊ ಸುಮಾರು ವರ್ಷಗಳಾಯ್ತು ಅವು ಯಾವ ಮೋಟರ್ ವೆಹಿಕಲ್ ಹಾಕ್ತಾ ಬಂತು, ಅಲ್ಲಿಂದ ಕೂಡ ಏನು ಸಿಸ್ಟಮ್ ಇದೆ ಅದೇ ಸಿಸ್ಟಮ್, ಚೇಂಜ್ ಮಾಡೋಕ್ಕೆ ಅವಕಾಶ ಇಲ್ಲ. ಅವತ್ತು ಅದೇ ಇವತ್ತು ಅದೇ ಸಿಸ್ಟಮ್, ಬಟ್ ಅಪ್ಗ್ರೇಡ್ ಆಗಬೇಕಷ್ಟೇ. ಮತ್ತೆ ಅವಾಗಲೇ ಹೇಳಿದಾಗ ಎಜುಕೇಷನ್ ಇನ್ಸ್ಟ್ರಕ್ಟರ್ ಎಜುಕೇಷನ್ ಏನಪ್ಪ ಅಂದ್ರೆ 7ನೇ ಕ್ಲಾಸ್ ಇದ್ರೆ 7th ಸ್ಟ್ಯಾಂಡರ್ಡ್ ಇದ್ರೆ ಸಾಕಾಗಿತ್ತು.
ಬಟ್ ಇವತ್ತು ಹಂಗಾಗಲ್ಲ. ಇವತ್ತು PUC ಬೇಕೇ ಬೇಕು. ಒಂದು PUC ಒಂದು ಇಂಗ್ಲೀಷ್ ಬಂದಿರುತ್ತೆ ಅಯ್ಯಪ್ಪನಿಗೆ, ಹಿಂದಿ ಒಟ್ಟು ಮಾತಾಡ್ಲಿಕ್ಕೆ ಬರ್ತದೆ, ಅವ್ನು ಕನ್ನಡ ಸ್ಪಷ್ಟವಾಗಿ ಮಾತಾಡ್ತಾರೆ. ಬರ್ತಕ್ಕಂಥ ಜನಗಳ ಹತ್ರ ಹೇಗೆ ನಡ್ಕೋಬೇಕು ಅಂತ ಗೊತ್ತಿರುತ್ತೆ ಅಯ್ಯಪ್ಪನಿಗೆ, ಅವ್ರಿಗೆ ಆ ಎಜುಕೇಶನ್ ಅವ್ರಿಗೆ. ಬಟ್ ತುಂಬಾ ಲೋಯರ್ ಎಜುಕೇಶನ್ಗೆ ಹೇಳ್ಕೊಡಕ್ಕೆ ಆಗಲ್ಲ. ಇಷ್ಟೆಲ್ಲ ಆದ್ಮೇಲೆ ನೆಕ್ಸ್ಟ್ ಬರುವಂತ ಪ್ರಶ್ನೆ, ಹೌದು ಇಷ್ಟೆಲ್ಲ ಮಾಡೋದು ಹೆಂಗೆ ಅಂತ ಗೊತ್ತಾಯ್ತು, ಬಟ್ ಇದಕ್ಕೆ ಒಂದು ಬಂಡವಾಳ ಅಂತ ಬೇಕಾಗುತ್ತಲ್ಲ. ಸೊ ಈಗ ಬಂಡವಾಳ ಅಂತ ಹೇಳಿ ಬಂದಾಗ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಸೊ ಇಲ್ಲಿ ಯಾವ್ದಕ್ಕೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಬರುತ್ತೆ ಸರ್? ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನಪ್ಪಾ ಅಂದ್ರೆ, ಇದು ಒಂದ್ಸಲಿ ತಗೊಂಡು ಮತ್ತೆ ಪದೇ ಪದೇ ಅಮೌಂಟ್ ಹಾಕೋ ಅವಶ್ಯಕತೆ ಇಲ್ಲ. ನೀವೇನೋ ಬೇರೆ ಕಾರ್ ತಗೊಳ್ತೀನಿ ಅಂದ್ರೆ ಹಾಕ್ಬೇಕಾಗತ್ತೆ, ಮತ್ತೆ ನಾನು ಅಪಘಾತ ಇನ್ನೇನೋ ಬೇರೆ ಅಪಘಾತ ಆಗ್ತೀನಿ ಅಂತ ಅಂದ್ರೆ ಇನ್ನೊಂದು ಕಾರ್ ತಗೊಳ್ತೀನಿ ಅಂತ ಹೋದ್ರೆ ಬೇಕಾಗತ್ತೆ. ಅಷ್ಟು ಬಿಟ್ರೆ ಇರೋ ಕಾರ್ ಒಂದು ಕಾರ್ ತಗೊಂಡ್ರೆ ಕಡಿಮೆ ಅಂದ್ರೆ 10 ವರ್ಷ ಟ್ರೈನಿಂಗ್ ಕೊಡ್ಬೋದು ನಾವು. ಅಬ್ಸಲ್ಯೂಟ್ಲಿ. ಸೊ ಅದನ್ನ ಆಧಾರವಾಗಿ ಇಟ್ಕೊಂಡು ನಾವು ಮಾತಾಡೋದಿದ್ರೆ ಬಂಡವಾಳ, ಈಗ ಮೊದಲನೇದಾಗಿ ಒಂದು ಆಫೀಸ್ ಸೆಟಪ್. ಸೊ ಆಫೀಸ್ ಸೆಟಪ್ಗೆ ಸುಮಾರು ಎಷ್ಟು ಖರ್ಚು ಬರ್ಬೋದು ಅಂತ? ಒಂದು ಡ್ರೈವಿಂಗ್ ಸ್ಕೂಲ್ ಶಾಲೆ ಪ್ರಾರಂಭಿಸ್ತೀರ ಅಂದ್ರೆ ನೀವು ಕಡಿಮೆ ನನಗನ್ಸಿದ ಮಟ್ಟಕ್ಕೆ ಇವತ್ತಿನ ವ್ಯವಸ್ಥೆಗಳಲ್ಲಿ, ಇವತ್ತಿನ ಪರಿಸ್ಥಿತಿಗಳಲ್ಲಿ ಕಡಿಮೆ ಒಂದು 20 lakh ಬೇಕೇ ಬೇಕಾಗುತ್ತೆ. ಯಾಕಂದ್ರೆ ಒಂದು 5 lakh ಅಡ್ವಾನ್ಸ್ ಕೊಡ್ಬೇಕಾಗುತ್ತೆ, ಅಂಗಡಿ ಅಡ್ವಾನ್ಸ್, ಆಫೀಸ್ ಅಡ್ವಾನ್ಸ್. ಅದಾದ್ಮೇಲೆ ನಿಮ್ಗೆ 2 ಕಾರ್ಗಳು ತಗೊಳ್ತೀರಿ ಅಂತ ಒಂದು ಮಿನಿಮಮ್ ಒಂದು 7-8 ಲಕ್ಷ ಅಂತ ಹೇಳಿದ್ರೆ ಒಂದು 16 ಲಕ್ಷ, ಒಂದು 13-14 lakh ಬೇಕೇ ಬೇಕಾಗುತ್ತೆ. ಆಮೇಲೆ 2 ವೀಲರ್ ಒಂದು 2 ಬೇಕು, 2 ಲಕ್ಷ ಬೇಕೇ ಬೇಕು. ಅದು RTO ಫೀಸ್, ಆಮೇಲೆ ಆಫೀಸ್ ಫರ್ನಿಚರ್, ಆಮೇಲೆ ಇಂಜಿನು ಮಾಡೆಲ್ಗಳು, ಅದೇ ಸಂಬಂಧಪಟ್ಟಂಗೆಲ್ಲ ಸುಮಾರು ಈಗೆಲ್ಲ ಸಿಸ್ಟಮ್, ಕಂಪ್ಯೂಟರ್ ಸಿಸ್ಟಮ್ ಬೇಕು, ಅದೊಂದು 2-3 ಕಂಪ್ಯೂಟರ್ ಬೇಕಾಗುತ್ತೆ. ಸೊ ಎಲ್ಲ ಒಂದು ಅರೌಂಡ್ ನಾವು ನೋಡಿದಾಗ ಒಂದು 20 ಲಕ್ಷ, 20 lakh ಅಂತ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಸೊ ಇನ್ನು ರೆಗ್ಯುಲರ್ ಅಂತ ಹೇಳಿದ್ರೆ ತಿಂಗಳು ಏನೇನು ಖರ್ಚುಗಳು ಬರ್ತವೆ, ಅದಕ್ಕೆ ಎಷ್ಟು ಬೇಕಾಗುತ್ತೆ? ಈಗೆಲ್ಲ ಲೈಸೆನ್ಸ್ ತಗೊಂಡ್ವಿ, ಗಾಡಿ ಎಲ್ಲ ಆಯ್ತು, ಲೈಸೆನ್ಸ್ ವಿಷಯ RTO ವೆರಿಫೈ ಮಾಡಿ ಲೈಸೆನ್ಸ್ ನಮ್ಗೆ ಕೊಟ್ಟರು ಅಂದ್ರೂ ಕೂಡ ನಂತರದಲ್ಲಿ ಪ್ರತಿ ತಿಂಗಳು ನೀವು ಹೇಳಿದಾಗೆ ಖರ್ಚು ಬಂದೇ ಬರುತ್ತೆ. ಹೌದು, ಮಂತ್ಲಿ ಅದು ಏನ್ ಎಂಪ್ಲಾಯ್ ಇರ್ತಾರೆ ಆ ಎಂಪ್ಲಾಯ್ ಪೇಮೆಂಟ್ ಮಾಡಲೇಬೇಕು, ಎಂಪ್ಲಾಯ್ಗೆ ಪೇಮೆಂಟ್ ಮಾಡಬೇಕಾಗತ್ತೆ. ಅದೊಂದು ಕಡಿಮೆ ಅಂದ್ರೆ ಇವತ್ತೊಂದು 15-20 ಇಲ್ದಂಗೆ ಯಾರು ಇನ್ಸ್ಟ್ರಕ್ಟರ್ ಬರೋದಿಲ್ಲ. ಅವನು ಟ್ಯೂಟರ್ಗೆ ಅವ್ರು 20,000 rupees ಹಂಗೆ ಕೊಡ್ಬೇಕಾಗತ್ತೆ. ಅವರೆಲ್ಲ ಅರೌಂಡ್ ಬಂದು ನಿಮ್ಗೆ ಅಂದ್ರೆ ಕಡಿಮೆ ಅಂದ್ರೆ ಒಂದು 2 lakh 2.5 lakh ಬೇಕೇ ಬೇಕು ತಿಂಗಳಿಗೆ, ಮಂತ್ಲಿ ಬೇಕಾಗುತ್ತೆ. ಸ್ಯಾಲ್ರಿ ಕೊಡೋದು, ಸ್ಯಾಲ್ರಿ ಜಾಸ್ತಿ, ಸ್ಯಾಲ್ರಿ ಮತ್ತೆ ಬಾಡಿಗೆಗಳು 30-25-30-35 ಒಳಗಡೆ ಯಾವ್ದು ಬಾಡಿಗೆ ಸಿಗೋದಿಲ್ಲ. ಹೌದು, ಅದೊಂದು ಬಾಡಿಗೆ 30 ಅಂತ ಇಡೋಣ. ಸೊ 2.5 ಲಕ್ಷ ಪ್ಲಸ್ 30 ಅಂತ ಹೇಳಿದ್ರೆ ಒಂದು 2 lakh 2.5 lakh ಬೇಕೇ ಬೇಕು ಒಂದು ಡ್ರೈವಿಂಗ್ ಸ್ಕೂಲ್ ನಡೆಸಬೇಕಂದ್ರೆ. ಸೊ ಒಂದು ಅಂದಾಜು ನೀವು ಹೇಳಿದಂಗೆ ಒಂದು 2-2.5 ಲಕ್ಷ ರೂಪಾಯಿ ಪ್ರತಿ ತಿಂಗಳು ಬೇಕಾಗುತ್ತೆ. ಸೊ ಇದು ಟೋಟಲ್ ಆಗಿ ಬೇಕಾಗುವಂತ ಬಂಡವಾಳ. ಸೊ ಇಲ್ಲಿ ಲೈಸೆನ್ಸ್ ಪರ್ಮಿಷನ್ ಹೇಳಿದ್ರಲ್ವಾ, ಸೊ ಲೈಸೆನ್ಸ್ ಪರ್ಮಿಷನ್ ಅಥವಾ RTO ರಿಜಿಸ್ಟ್ರೇಷನ್ ಮಾಡಿಸಬೇಕು ಅಂತ ಹೇಳಿದ್ರೆ ಎಷ್ಟು ಖರ್ಚು ಬರುತ್ತೆ ಅದಕ್ಕೆ ಅಂತ? ಅದು 10,000 rupees ಫೀಸ್ ಇದೆ ಅಷ್ಟೇ. ಡ್ರೈವಿಂಗ್ ಸ್ಕೂಲ್ ಬಿಸ್ನೆಸ್ ಲೈಸೆನ್ಸ್ ತಗೊಳ್ಳಿಕ್ಕೆ ಅಂತ ಹೇಳಿ ಅದು ಏನು ಸಂಬಂಧಪಟ್ಟ 10,000 rupees ಏನು ಅದು ಚಲನೆ ಬರುತ್ತೆ. RTO ಆಫೀಸಲ್ಲಿ ಚಲನ್ ಕಟ್ಕೋಬೇಕಾಗುತ್ತೆ. ಆ ಚಲನ್ 10,000 ಪೇ ಮಾಡಿದ್ರೆ ಮತ್ತೆ ಅದಕ್ಕೆ ಅಪ್ಲೈ ಮಾಡೋದು ಹೆಂಗೆ, ಅದಕ್ಕೆ ಏನು ಇದಿದೆ, ಅಪ್ಲೈ ಮಾಡೋದು ಹೇಗೆ? ನಾನೊಂದು ಡ್ರೈವಿಂಗ್ ಸ್ಕೂಲ್ ಬಿಸ್ನೆಸ್ ಅನ್ನ ಮಾಡೋದಕ್ಕೆ ಪರ್ಮಿಷನ್ ತಗೋಬೇಕು ಅಂದ್ರೆ ಅಪ್ಲೈ ಮಾಡ್ಬೇಕಲ್ಲ? ಅಪ್ಲೈ ಮಾಡ್ಬೇಕು. ಮತ್ತೆ ಅದು ಇದು ಮೊದಲು ನಾನು ಹೇಳಿದಾಗ ಇದೆಲ್ಲ ಆಫೀಸ್ ಫಸ್ಟ್ ಸರಿ ಮಾಡ್ಕೋಬೇಕು. ಆಮೇಲೆ ಅವ್ರಿಗೆ ಪರ್ಮಿಷನ್ಗೆ RTOಗೆ ಹೋಗಿ ಇವೆಲ್ಲ ನಾನು ಇಂಥ ಕಡೆ ಆಫೀಸ್ ಮಾಡಿದೀನಿ, ಅಗ್ರಿಮೆಂಟ್ಗಳು, ಎಂಪ್ಲಾಯೀಸ್ ಏನು ಇನ್ಸ್ಟ್ರಕ್ಟರ್ ಇರ್ತದೆ ಅವ್ರದ್ದು 10 ಮಾರ್ಕ್ಸ್ಗಳು, ಅವ್ರದ್ದು ಆಧಾರ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಇವೆಲ್ಲ ತಗೊಂಡೋಗಿ ಒಂದು ಫೈಲ್ ಮಾಡಿ ಅವ್ರ ಕೈ ಕೊಟ್ಟಾಗ ಅವರು ನೀವು ಪರವಾಗಿಲ್ಲ ಆಫೀಸ್ ಈ ಮೆಜರ್ಮೆಂಟ್ ಇದೆ, ತೊಂದರೆ ಇಲ್ಲ, ಇವ್ರ ಹತ್ರ ಟ್ಯೂಟರ್ ರೆಡಿ ಇದ್ದಾರೆ, ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ, ತೊಂದರೆ ಇಲ್ಲ, ಇನ್ಸ್ಟ್ರಕ್ಟರ್ ರೆಡಿ ಇದ್ದಾರೆ, ಇವ್ರ ಹತ್ರ ಒಂದು ಕ್ಲರ್ಕು ರೆಡಿ ಇದೆ, ಎಲ್ಲ ರೆಡಿ ಇದ್ದಾರೆ, ಆಫೀಸು ರೆಡಿ ಇದೆ, ಒಂದು ಪಾರ್ಕಿಂಗ್ ಜಾಗ ಅಂತ ಇರುತ್ತೆ, ಈ ಗಾಡಿ ಪಾರ್ಕಿಂಗ್ ಜಾಗ ಅಗ್ರಿಮೆಂಟ್ ಮಾಡ್ಕೊಡ್ಬೇಕಾಗುತ್ತೆ. ಇಷ್ಟೆಲ್ಲ ರೆಡಿ ಇದೆ ಅಂದಮೇಲೆ ಅವ್ರು ವೆರಿಫಿಕೇಶನ್ ಮಾಡ್ತಾರೆ. ವೆರಿಫಿಕೇಶನ್ ಮಾಡಿ ತೊಂದರೆ ಇಲ್ಲ, ಒಂದು ಚಲನ್ ಪೇ ಮಾಡಿ, ಚಲನ್ ಪೇ ಆದಮೇಲೆ ನಾನು ಗಾಡಿ ಬಂದು ಇನ್ನೊಂದ್ಸಲ ಇನ್ಸ್ಟ್ರಕ್ಷನ್ ಕೊಡ್ತಾರೆ, ಈ ಗಾಡಿ ಇರಬೇಕು, ಗಾಡಿ ಬೋರ್ಡ್ ಇರಬೇಕು, ಆಮೇಲೆ ಕ್ಲಚ್ ಬೇಕು, ಆಲ್ಟ್ರೇಷನ್ ಮಾಡಬೇಕಾಗತ್ತೆ, ಇವೆಲ್ಲೂ ಇರಬೇಕು. ಆಮೇಲೆ ಫಾರ್ಮ್ 14 ಅಂತ ಒಂದು ಬರ್ತದೆ, ಅದು ಲರ್ನಿಂಗ್ ಲೈಸೆನ್ಸ್ ಮಾಡಿ ಎಲ್ಲೆಲ್ಲಿ ಮಾಡ್ಲಿಕ್ಕೆ ಫಾರ್ಮ್ 14 ಅಂತ ಬರ್ತದೆ. ಆಮೇಲೆ ಫಾರ್ಮ್ 5 ಅಂತ ಬರುತ್ತೆ, ಇವೆಲ್ಲ ಬುಕ್ಸ್ ಎಲ್ಲ ರೆಡಿ ಇರಬೇಕು. ಒಂದು ಅಟೆಂಡೆನ್ಸ್ ಕಾರ್ಡ್ ಅಂದ್ರೆ ಈ ಕಲರ್ ಅಟೆಂಡೆನ್ಸ್ ಕಾರ್ಡ್ ಇರಬೇಕು, ಇದು ಇಟ್ಕೊಂಡಿರ್ಬೇಕು ನೀವು. ಸೊ ಇವೆಲ್ಲನೂ ಕೂಡ ಬರ್ತೀನಿ ಅಂತ ಒಂದು ಲೀಸ್ಟೇ ಕೊಡ್ತಾರೆ. ಆ ಲೀಸ್ಟ್ ಕೊಡ್ತಾರೆ, ಅದೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡ್ರೆ ಆಮೇಲೆ RTO ಇನ್ಸ್ಪೆಕ್ಟರ್ ಬರ್ತಾರೆ, RTO ಬರ್ತಾರೆ, ಬಂದು ವೆರಿಫಿಕೇಶನ್ ಮಾಡ್ತಾರೆ. ಅವಾಗ ವೆರಿಫಿಕೇಶನ್ ಮಾಡಿದಾಗ ಕೂಡ ಆಫೀಸ್ ಕಡಿಮೆ ಇದ್ದು, ಜಾಗ ಸರಿ ಇಲ್ಲ ಅಂದ್ರೆ, ಇಲ್ಲ ಪಾರ್ಕಿಂಗ್ ಸಮಸ್ಯೆ ಇತ್ತು, ಪಾರ್ಕಿಂಗ್ ಮಾಡ್ಲಿಕ್ಕೆ ಜಾಗ ಇಲ್ಲ ಅಂದ್ರೆ, ಇಲ್ಲ ಇನ್ಸ್ಟ್ರಕ್ಟರ್ ಸರಿ ಇಲ್ಲ ಅಂದ್ರೆ, ಟ್ಯೂಟರ್ ಡಾಕ್ಯುಮೆಂಟ್ ಸರಿ ಇಲ್ಲ ಅಂದ್ರೆ ರಿಜೆಕ್ಟ್ ಮಾಡ್ತಾರೆ. ಇದು ಸರಿ ಮಾಡ್ಕೊಳ್ಳಿ ಅಂತ ಮತ್ತೆ ಹೋಗ್ತಾರೆ. ಮತ್ತೆ ಇನ್ನೊಂದ್ಸಲಿ ನಾವು ರೆಡಿ ಆಯ್ತು ಅಂತ ನಾವು ಮತ್ತೆ ಅರ್ಜಿ ಕೊಟ್ರೆ ಮತ್ತೆ ವೆರಿಫಿಕೇಶನ್ ಬರ್ತಾರೆ, ರೆಡಿ ಮಾಡಿ ಎಲ್ಲ ಸರಿ ಇತ್ತು ನಂತರ ಲೈಸೆನ್ಸ್ ಇಶ್ಯೂ ಮಾಡ್ತಾರೆ. ಸೊ ಇದು ಯಾವ ಪ್ಲೇಸ್ ಅಲ್ಲಿ ಕೂಡ ನಾವು ಡ್ರೈವಿಂಗ್ ಸ್ಕೂಲ್ ಬಿಸ್ನೆಸ್ ಮಾಡ್ಬೋದು, ಇಂಥ ಕಡೆ ಮಾಡಬಾರ್ದು ಅಂತ ಹೇಳುವಂತ ರೆಸ್ಟ್ರಿಕ್ಷನ್ ಆ ಥರ ಇಂಥ ಕಡೆ ಮಾಡಬಾರ್ದು ಅಂತ ಏನಿಲ್ಲ. ಬಟ್ ಆಫೀಸ್ ಕ್ಲೀನ್ ಆಗಿರ್ಬೇಕು, ಆಫೀಸ್ ಜಾಗ ಚೆನ್ನಾಗಿರ್ಬೇಕು, ಅದು ನೋಡ್ತಾರೆ ಅವರು. ಇನ್ನು ಯಾವ್ದೋ ಒಂದು ಶೀಟ್ ಮನೆ ತಗೊಬಿಡೋದು, ಶೀಟ್ ಅಲ್ಲಿ ಹೋಗಿ ಡ್ರೈವಿಂಗ್ ಸ್ಕೂಲ್ ಮಾಡ್ಬಿಡೋದು, ಒಂದು ಶೆಡ್ ಅಲ್ಲಿ ಮಾಡ್ಬಿಡೋದು, ಶೆಡ್ ಅಲ್ಲಿ ಶೀಟ್ ಅಲ್ಲಿ ಅದೆಲ್ಲ ಮಾಡೋದಕ್ಕೆ ಕೊಡೋದಿಲ್ಲ. ಬಟ್ ಅದು ಅಚ್ಚುಕಟ್ಟು ಕ್ಲೀನ್ ಆಗಿರ್ಬೇಕು. ಈಗ ಅವರೇ ಹೇಳಿದಂಗೆ ಆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಏನಿದೆ ಅದರ ಅಡಿಯಲ್ಲೇ ನಾವು ಆಫೀಸ್ ಅನ್ನ ಸೆಟಪ್ ಮಾಡ್ತೀವಿ
ಮಾಡ್ತೀವಿ ಅಂತ ಹೇಳಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಬೆಂಗಳೂರಲ್ಲಿ ಬೇಕಾದ್ರೂ ಮಾಡ್ಬೋದು, ಮಂಗಳೂರಲ್ಲಿ ಎಲ್ಲ ಬೇಕಾದ್ರೂ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಮಾಡ್ಬೋದು. ಯಾವ ಒಂದು ಹಳ್ಳಿಲೂ ಕೂಡ ಮಾಡ್ಬೋದು ನೀವು. ಓಕೆ, ಇಲ್ಲೇ ಮಾಡ್ಬೇಕು ಅಂತಕ್ಕಂಥದ್ದಿಲ್ಲ, ಯಾವ್ದೋ ಒಂದು ಹಳ್ಳಿಲಾದ್ರು ಮಾಡ್ಬೋದು. ಬಟ್ ಅದು ನೋಡಿದಾಗ ಅವ್ರಿಗೆ ನೋಡಕ್ಕೆ ನನ್ಗೇನೋ ಇಷ್ಟ ಆಯ್ತು ಅಂತ ಮಾಡೋದಲ್ಲ ಅದು. ಕರೆಕ್ಟ್. ಬಟ್ ಅದು ನಾನು ಮಾಡಿರತಕ್ಕಂಥದ್ದು ಅವ್ರಿಗೆ ಇಷ್ಟ ಆಗಬೇಕು. ಕರೆಕ್ಟ್, ಅಬ್ಸಲ್ಯೂಟ್ಲಿ ಹೌದು. ಅದು ಅವ್ರಿಗೆ ಇಷ್ಟ ಆದ್ರೆ ಮಾತ್ರ ನಾವು ಫಾಲೋ ಮಾಡಬೇಕು. ಸೊ ಇದನ್ನ ಹೊರತಾಗಿ ಬೇರೆ ಏನಿಲ್ಲ, ಇಷ್ಟ ಏನಿಲ್ಲ, ಯಾರು ಬೇಕಾದ್ರೂ ಯಾರು ಬೇಕಾದ್ರೂ ಮಾಡ್ಬೋದು. ಎಸ್, ಈಗ ಆಫೀಸ್ ಸೆಟಪ್ ಆಯ್ತು, ವೆಹಿಕಲ್ಸ್ ಆಯ್ತು, ಪರ್ಮಿಷನ್ ಲೈಸೆನ್ಸ್ ಆಯ್ತು, ಎಲ್ಲವೂ ಆಯ್ತು. ಹೌದೌದು. ಸೊ ಈಗ ನೆಕ್ಸ್ಟ್ ಬರೋದೇ ನಮಗೆ ಕಸ್ಟಮರ್ಸ್ ಬರಬೇಕು. ಸೊ ನೀವು 18 ವರ್ಷದ ಹಿಂದೆ ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಏನಾದ್ರು ನೆನಪಿದೆಯಾ ಮೊದಲನೇ ದಿನ ಎಷ್ಟು ಕಸ್ಟಮರ್ಸ್ ಬಂದಿದ್ರು? ಅದನ್ನ ಹೇಳ್ಬೋದಾ? ನೆನಪಿದೆ. ಆಕ್ಚುಲಿ ನಾನು ಆಫೀಸ್ ಓಪನ್ ಮಾಡಿದಾಗ ಓಪನ್ ಮಾಡಿ ಕೂತ್ಕೊಂಡಾಗ ನನಗೆ ಫಸ್ಟ್ ಒಂದು ಈ ಫೋರ್ಟಿಸ್ ಆಸ್ಪತ್ರೆ ಅಂತ ಒಂದಿತ್ತು. ಅದ್ರ ಮೊದಲು ಒಂದು ಹುಡುಗಿ ಬಂದು ಅಡ್ಮಿಷನ್ ಇದೆ. ಆ ಹುಡುಗಿ ಇವತ್ತು ನೆನಪಿದೆ. ಆಕ್ಚುಲಿ ಕೇರಳ ಹುಡುಗಿ, ಅದು ಕೇರಳದಿಂದ ಬಂದಿತ್ತು. ಮೊದಲು ಅಡ್ಮಿಷನ್ ಆ ಹುಡುಗಿನೇ ಆಗಿದ್ದು. ಆಕ್ಚುಲಿ ಆ ಹುಡುಗಿ ಅಡ್ಮಿಷನ್ ಆಗಿದ್ದು ಹಂಗೆ ಎಷ್ಟು ಸಂತೋಷ ಆಯ್ತಂದ್ರೆ, ಅವ್ರಿಗೆ ಇವತ್ತು ಬಂದು ಕೂತ್ಕೊಂಡಾಗ ಅಡ್ಮಿಷನ್ ಆದ್ರೆ ಅವತ್ತು ನನಗೆ ಬಾರ್ಗಿಂಗ್ ಕೂಡ ಕೇಳಲಿಲ್ಲ. ನನಗೆ ಅವತ್ತಲ್ಲಿ 3.5 ಇತ್ತು. ಇವೆಲ್ಲ ಅಮೌಂಟ್ ಜಾಸ್ತಿ ಆಗಿದೆ. 3.5 ಎಲ್ಲ ಲೈಸೆನ್ಸ್ ಟ್ರೈನಿಂಗ್ ಎಲ್ಲ ಸಿಗ್ಬಿಡೋದು ಅವ್ರಿಗೆ ಕಾರ್ಗೆ. ಬಾರ್ಗಿಂಗ್ ಮಾಡಲಿಲ್ಲ ಇಲ್ಲ. ಬಟ್ ನಾವು ಆ ಟೈಮಲ್ಲಿ ಇನ್ಸ್ಟಿಟ್ಯೂಟ್ ಕೂಡ ಒಳ್ಳೆ ಇನ್ಸ್ಟಿಟ್ಯೂಟ್ ಇದ್ರು ಅವಾಗೆಲ್ಲ. ಎಜುಕೇಶನ್ ಕಡಿಮೆ ಇದ್ರು ಕೂಡ ಒಳ್ಳೆ ಇನ್ಸ್ಟಿಟ್ಯೂಟ್ ಇರ್ತಿದ್ರು. ಆಕ್ಚುಲಿ ಅವರು ಟ್ರೈನಿಂಗ್ ಕೂಡ ಚೆನ್ನಾಗಿ ತಗೊಂಡ್ರು. ಲಾಸ್ಟ್ ಟೈಮಲ್ಲಿ ಲೈಸೆನ್ಸ್ ತಗೊಂಡು ಹೋಗ್ಬೇಕಾದ್ರೆ ಒಂದು ಸ್ವೀಟ್ ಕೂಡ ಹೋದ್ರು ಅವರು. ಸೊ ಅವಾಗ ನನ್ಗೆ ಖುಷಿ ಆಗಿದ್ದು, ಇಲ್ಲ ಇದು ಚೆನ್ನಾಗಿದೆ ಬಿಸ್ನೆಸ್, ನನ್ಗೆ ಇಂಪ್ರೂವ್ಮೆಂಟ್ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತಕ್ಕಂಥದ್ದು ಅವತ್ತು ಬಂದಿದ್ದ ಆಸೆ ಇವತ್ತು ಕಡಿಮೆ ಆಗಿಲ್ಲ. ಫಸ್ಟ್ ಡೇನೆ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನಗೆ. ಇಲ್ಲಿನ ತನಕ ಕೂಡ ಯಾವತ್ತೂ ಬೇಡಪ್ಪ ಸಾಕಿ ಬೋರಿಗಪ್ಪ ಬಿಸ್ನೆಸ್ ಅಂತ ಯಾವತ್ತೂ ಅನ್ಸಿಲ್ಲ. ಸರ್, ಆ ಫಸ್ಟ್ ಡೇ ಬಗ್ಗೆ ನೀವು ಹೇಳಿದ್ರಿ. ಫಸ್ಟ್ ಡೇ ಯಾರು ಕೂಡ ಮರೆಯೋದಿಲ್ಲ ಬಿಸ್ನೆಸ್. ನಾನು ನೆಕ್ಸ್ಟ್ ಏನು ಕೇಳೋದು ಅಂತ ಹೇಳಿದ್ರೆ, ಆ ಫಸ್ಟ್ ಡೇ ಎಷ್ಟು ಜನ ಕಸ್ಟಮರ್ಸ್ ಬಂದಿದ್ರು, ಇವತ್ತು ಪರ್ ಡೇ ಎಷ್ಟು ಜನ ಕಸ್ಟಮರ್ಸ್ ಬರ್ತಾ ಇದ್ದಾರೆ? ಅವತ್ತಿಗೆ ನಾನು ಒಂದು ಮಂತ್ ಒಳಗಡೆ ಅರೌಂಡ್ 10 ಮೆಂಬರ್ಸ್ ವರೆಗೂ ಇದ್ರು ಅಷ್ಟೇ. ಬಟ್ ಅದು ಈ ನಾಗರಭಾವಿ ಏನಾಗಿತ್ತು, ಮೊದಲು ಜನ ಇರಲಿಲ್ಲ ಇಲ್ಲಿ. ಸೊ ಅವತ್ತಿನ ಪರಿಸ್ಥಿತಿಗೆ ಒಂದು 10 ಮೆಂಬರ್ಸ್ ಅಂತ 1 ಮಂತ್, ಫಸ್ಟ್ ಮಂತ್. ಸೆಕೆಂಡ್ ಮಂತ್ಗೆ 20 ಮೆಂಬರ್ಸ್ ಆದರು. ಮೂರನೇ ತಿಂಗಳು 30 ಮೆಂಬರ್ಸ್ ವರೆಗೂ ಹೋದ್ರು. ಇವತ್ತು ಕಡಿಮೆ 90, 100, 120 ವರೆಗೂ ಬರ್ತಿದ್ದಾರೆ. ಮ್ಯಾಕ್ಸಿಮಮ್ ಅಂದ್ರೆ ಎಷ್ಟು ಬಂದಿದ್ದಾರೆ? 150, 200 ವರೆಗೂ ಹೋಗುತ್ತೆ ಪರ್ ಡೇಗೆ. ಅಷ್ಟು ಜನ ಟ್ರೈನಿಂಗ್ ತಗೊಂಡು ಹೋಗ್ತಾರೆ. ಸೂಪರ್. ಸೊ ಇದು ನಿಮ್ಮ ಗ್ರೋತ್ ಬಗ್ಗೆ ನೀವು ಹೇಳಿದ್ರಿ. ಈಗ ಹೊಸದಾಗಿ ಸ್ಕೂಲ್ ಸ್ಟಾರ್ಟ್ ಮಾಡ್ತಾರೆ ಅಂತ ಹೇಳಿ ಬಂದಾಗ ಅವರು ಕಸ್ಟಮರ್ ಅನ್ನ ಅಟ್ರಾಕ್ಟ್ ಮಾಡಬೇಕು ಅಂತ ಹೇಳಿ ಏನ್ ಮಾಡಬೇಕು, ಅಥವಾ ಕಸ್ಟಮರ್ಸ್ ಅನ್ನ ಬರ್ಸೋದು ಹೆಂಗೆ ಅಂತ? ಮೊದಲೇನಪ್ಪ ಅಂದ್ರೆ, ಇದು ಬೇರೆ ಬಿಸ್ನೆಸ್ಗಳಲ್ಲಿ ಏನಾಗುತ್ತೆ, ಒಂದು ಅಂಗಡಿ ಮಾಡ್ತಾರೆ, ಬೋರ್ಡ್ ಹಾಕೊಂಡು ಇರ್ತಾರೆ. ಬಟ್ ಅಲ್ಲಿ ಅಂಗಡಿ ಕಾಣೋದಿಲ್ಲ. ಬಟ್ ಡ್ರೈವಿಂಗ್ ಸ್ಕೂಲಲ್ಲಿ ಏನಾಗುತ್ತೆ ಅಂದ್ರೆ, ಕಾರಿಗೆ ಕಟ್ಟೋ ಡ್ರೈವಿಂಗ್ ಸ್ಕೂಲ್ ಬೋರ್ಡೇ ವೆರಿ ಇಂಪಾರ್ಟೆಂಟ್. ಅದು ಆಫೀಸ್ ಮುಂದೆ ಡ್ರೈವಿಂಗ್ ಸ್ಕೂಲ್ ಬೋರ್ಡ್ ಕಟ್ಟಿ ಗಾಡಿ ನಿಲ್ಸಿದ್ದಾಗೆ ಗೊತ್ತಾಗುತ್ತೆ, ಇದೊಂದು ಡ್ರೈವಿಂಗ್ ಸ್ಕೂಲ್ ಇದೆ ಅಂತಕ್ಕಂಥದ್ದು. ಡ್ರೈವಿಂಗ್ ಸ್ಕೂಲ್ ಬೋರ್ಡಲ್ಲಿ ಇದೆಯಲ್ಲ, ರೋಡಲ್ಲಿ ಏನು ಬರೀ ಒಂದು ಬೋರ್ಡ್ ಕಾಣಲ್ಲ. ಬಟ್ ಗಾಡಿ ನಿಂತ್ಕೊಳ್ತಲ್ಲ ರೋಡಲ್ಲಿ, ವೆಹಿಕಲ್ಸ್ ಓಡಾಡ್ತಿರ್ತವೆ, ಡ್ರೈವಿಂಗ್ ಸ್ಕೂಲ್ ಬೋರ್ಡ್ ಕಟ್ಕೊಂಡು ಓಡಾಡ್ತಿರ್ತಾವಲ್ಲ, ಹಾಗಾಗಿ ಬೇಗ ಪರಿಚಿತ ಆಗುತ್ತೆ, ಬೇಗ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಮಾಡ್ಕೋಬಹುದು. ಅದು ಒಂದು. ಎರಡನೇದು, ಬೇರೆ ಏನಾದ್ರು ಮಾರ್ಕೆಟಿಂಗಿಗೆ ಈ ತರ ಏನಾದ್ರು ಮಾಡಬೇಕಾಗುತ್ತೆ. ಒಂದು ಗೂಗಲ್ ಅಡ್ವರ್ಟೈಸ್ಮೆಂಟ್ ಮಾಡ್ತಕ್ಕಂಥದ್ದು, ಒಂದು ಜಸ್ಟ್ ಡೇಲ್ ಅಡ್ವರ್ಟೈಸ್ಮೆಂಟ್ ಮಾಡ್ತಕ್ಕಂಥದ್ದು, ಇವೆಲ್ಲ ಕೂಡ ಆ್ಯಡ್ ಮಾಡಿದಾಗ ಜನ ಜಸ್ಟ್ ಹುಡ್ಕೋದು. ಇವತ್ತು ಅಂಗಡಿ ಹುಡ್ಕೋದಕ್ಕಿಂತ ನೀವು ಹೇಳಿದಂಗೆ, ಬಟ್ ಗೂಗಲ್ ಹುಡ್ಕೋದು, ಒಂದು ಜಲ್ಜಲ್ ಹುಡುಕೋದು, ಬಟ್ ಆನ್ಲೈನ್ ಹುಡುಕೋದೇ ಜಾಸ್ತಿ. ರಿವ್ಯೂಸ್ ನೋಡೋದು, ಅವ್ರು ನೋಡ್ಕೊಂಡು ಬರೋ ಜನ ಜಾಸ್ತಿ. ಬಟ್ ಹಾಗಾಗಿ ಅದರಲ್ಲೆಲ್ಲ ಆ್ಯಡ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಸೊ ಜಾಸ್ತಿ ಜನ ಬರಬೇಕು, ಜಾಸ್ತಿ ಕಸ್ಟಮರ್ಸ್ ಬರಬೇಕು ಅಂತ ಏನ್ ಮಾಡಬೇಕು? ನಿಮ್ಮ ಸ್ಟ್ರಾಟಜಿ ಏನು ಅಂತ? ಸ್ಟ್ರಾಟಜಿ ಮೊದಲು ಯಾವತ್ತು ಜನ ಕರ್ಸ್ಕೊಳ್ಳೋದಲ್ಲ. ನಾವೇನು ಕ್ಲಾಸ್ ಟ್ರೈನಿಂಗ್ ಕೊಡ್ತೇವೆ ಅಲ್ಲಿಂದ ಜನ ಬರಬೇಕು. ನಾವೇನು ಅಡ್ವರ್ಟೈಸ್ ಮಾಡ್ಕೊಂಡು ಹೊಸ ಜನ ಕರ್ಕೊಂಡು ಕಳಿಸೋದಲ್ಲ. ಬಟ್ ಬಂದಿರತಕ್ಕಂಥ ಜನಗಳೇ ಇವತ್ತು ನಾನು ಸ್ಟಾರ್ಟ್ ಮಾಡಿದಾಗ ಅವ್ರು ಏನ್ ಟ್ರೈನಿಂಗ್ ತಗೊಂಡು ಹೋಗಿದ್ರು, ಈಗ ಅವ್ರ ಮಕ್ಳು ಬಂದಾಯ್ತು, ಅವ್ರ ಮೊಮ್ಮಕ್ಳು ಬರ್ತಿದ್ದಾರೆ. ನಮಗೆ ಖುಷಿ ಆಗುತ್ತೆ. ಅವ್ರ ಟ್ರೈನಿಂಗ್ ಏನು ತಗೊಂಡಿದ್ರು, ಅವ್ರ ಮಕ್ಳು ಬಂದು ಅವ್ರ ಮಕ್ಕಳು ಮೊಮ್ಮಕ್ಳು ಬಂದು ಸೇರಿಸ್ತಾ ಇದ್ದಾರೆ ಅಂದಾಗ ನಮಗೆ ಖುಷಿ ಆಗುತ್ತೆ. ಸೊ ಕ್ವಾಲಿಟಿ. ನಾವು ಒಂದು ನಾನು ಬಂದು ಸ್ಟಾರ್ಟ್ ಮಾಡಿದಾಗ 40 years 50 yearsಗೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೀನಲ್ಲ, ಅವ್ರಿಗೆ ಮಕ್ಕಳಾಗಿದ್ದು. ಬಟ್ ಅವ್ರ ಮಕ್ಳು ಬಂದು ಕಲ್ತ್ಕೊಂಡು ಹೋದ್ರು. ಈಗ ಅವ್ರಿಗೆ ಮಕ್ಕಳಾಗಿ ಆಗಲೇ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ನಾವು. ಸೊ ಅದು ಖುಷಿ ಆಗುತ್ತೆ ನಮ್ಗೆ ಆಕ್ಚುಲಿ. ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ಯಾಕೆ ಇದನ್ನ ಹೇಳ್ತೀನಿ ಅಂದ್ರೆ, ಯಾವತ್ತೂ ಹೊಸ ಜನ ಬರೋದು ಮನೆಗೆ ಹೋಗೋದಲ್ಲ, ಬಟ್ ಯಾವತ್ತೂ ಕೂಡ ಬಂದಿರತಕ್ಕಂಥವ್ರಿಗೆ ಒಳ್ಳೆ ಸರ್ವಿಸ್ ಕೊಟ್ಟು ಆಚೆ ಕಳಿಸ್ಕೊಟ್ರೆ ಮತ್ತೆ ಅವರಿಂದ ಬೇರೆ ಜನ ಬರ್ತಾರೆ. ಅದು ಅವ್ರು ಬೇಕು ನಮಗೆ. ಹೊಸ ಜನಕ್ಕಿಂತ ಇವರು ಇಂಥ ಅಟ್ರಾಕ್ಷನ್ ಮಾಡ್ಕೊಟ್ರೆ ಆರಾಮ ತಾನಾಗೆ ಬಿಸ್ನೆಸ್ ಇಂಪ್ರೂವ್ಮೆಂಟ್. ಕ್ವಾಲಿಟಿ ಕೊಟ್ರೆ ಮಾತ್ರ ಸುಮ್ಮನೆ ಏನೋ ಕೊಟ್ರೆ ಏನು ಜನ ಬರೋದಿಲ್ಲ. ಇವೆಲ್ಲ ಮೊದಲ ತುಂಬಾ ಏನು ಎಜುಕೇಶನ್ ಕಡಿಮೆ ಇತ್ತು. ಇವತ್ತು ವಿದ್ಯಾವಂತರು ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಆ ವಿದ್ಯಾವಂತರಿಗೆ ತಕ್ಕಂತೆ ನಾವು ಸಪೋರ್ಟ್ ಫೋಕಸ್ ಮಾಡಿದ್ರೆ ಬರ್ತಾರೆ ಜನ. ಇಲ್ಲಾಂದ್ರೆ ಸುಮ್ಮನೆ ಏನೋ ಮಾಡಕ್ ಹೋಗಿ ತಪ್ಪು ಮಾಡಿದ್ರೆ ಅದು ಮಾಡೋಕ್ಕಾಗಲ್ಲ. ಬಟ್ ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾದ್ರು ಪ್ರಮೋಷನ್ ಮಾಡಬೇಕು ಆ ಥರ ಏನಾದ್ರು ಹೇಳ್ತೀರಾ ನೀವು? ಮಾಡಬೇಕು. ಮಾಡಿದ್ರೆ ಏನಾಗುತ್ತೆ, ನಿಮಗೆ ಪಬ್ಲಿಸಿಟಿ ವೆರಿ ಇಂಪಾರ್ಟೆಂಟ್. ಇವತ್ತು ದಿವಸದಲ್ಲಿ ಪಬ್ಲಿಸಿಟಿ ಮಾಡಬೇಕಾಗುತ್ತೆ. ಅದ್ರ ಜೊತೆಲೂ ನಾವು ಕೊಡೋ ಕೆಲಸನೂ ಇಂಪಾರ್ಟೆಂಟ್ ಆಗುತ್ತೆ. ಸೊ ಓಕೆ, ಕಸ್ಟಮರ್ಸ್ ಅಂತ ಹೇಳಿ ಬಂದಾಗ ನಾವೇನು ಕಸ್ಟಮರ್ಸ್ಗೆ ಕೊಡ್ತೀವಿ ಅದರ ಮೇಲೆ ಅವ್ರ ಫೀಡ್ಬ್ಯಾಕ್ ಅನ್ನು ಕೊಡ್ತಾರೆ. ಸೊ ಈಗ ಒಂದು ಡ್ರೈವಿಂಗ್ ಸ್ಕೂಲಲ್ಲಿ ಎಂಡ್ ಟು ಎಂಡ್ ಅಂತ ಹೇಳಿದ್ರೆ ಎಲ್ಲಿಂದ ಎಲ್ಲಿಯವರೆಗೆ ನಿಮ್ಮ ಸಪೋರ್ಟ್ ಸಿಗುತ್ತೆ ಅಂತ, ಅಥವಾ ಕೊಡಬೇಕು ಅಂತ? ನಾವು ಸ್ಟಾರ್ಟಿಂಗ್ ಬರ್ತಾರೆ, ಸ್ಟಾರ್ಟಿಂಗ್ ಬಂದಾಗಿಂದ
ದಿ ಎಂಡ್ ಅದು ಆಗಕ್ಕೆ 145 ಡೇಸ್ ಬೇಕು ನಮಗೆ. ಏನೇನು ಬರುತ್ತೆ ಲರ್ನಿಂಗ್ ಮೊದಲು ಲರ್ನಿಂಗ್ ಲೈಸೆನ್ಸ್ ಇಶ್ಯೂ ಮಾಡ್ತೇವೆ. ಲರ್ನಿಂಗ್ ಎಲ್ಲೆಲ್ಲಿ ವಿಷಯ ಮಾಡೋ ಟೈಮಲ್ಲಿ ತೊಂದರೆ ಆಗಬಾರ್ದು ಅವ್ರಿಗೆ. ರೀಡರ್ ಸಿಗ್ನಲ್ಸ್ಗಳು ಹೇಳ್ಕೊಡ್ಬೇಕು, ಎಲ್ಲೆಲ್ಲಿ ಮಾಡಿಸ್ಕೊಡ್ಬೇಕಾಗತ್ತೆ, ಎಲ್ಲೆಲ್ಲಾಗಿ ಆದ್ಮೇಲೆ ಟ್ರೈನಿಂಗ್ ಸ್ಟಾರ್ಟ್ ಆಗುತ್ತೆ. ಆ ಟ್ರೈನಿಂಗ್ ಸ್ಟಾರ್ಟ್ ಆದ್ಮೇಲೆ ಆ ಇನ್ಸ್ಟ್ರಕ್ಟರ್ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ, ಗಮನಿಸ್ಕೋಬೇಕು ನಾವು. ಆ ಪ್ರಿನ್ಸಿಪಲ್ ಕೆಲಸ ಅದೇ, ಟ್ರೈನಿಂಗ್ ಕೊಡ್ತಾ ಇದಾರೆ, ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಬಟ್ ಯಾಕೆಂದ್ರೆ ಅವ್ರಿಗೆ ಸೆಟ್ ಆಗ್ತಿದ್ದಾರೆ ನೋಡ್ಕೋಬೇಕು, ಚೆನ್ನಾಗಿ ಕಲ್ತಾರೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಕಲ್ತ್ಕೊಂಡು ಇವೆಲ್ಲ 30 ಡೇಸ್ ಎಲ್ಲೆಲ್ಲಾಗಿ 1 ಮಂತ್ ಆದ್ರೆ ಕ್ಲಾಸ್ ಇರುತ್ತೆ, ಕ್ಲಾಸ್ ಕಂಪ್ಲೀಟ್ ಆಗುತ್ತೆ. ಅದು 1 ಮಂತ್ ಆದ್ಮೇಲೆ ಪರ್ಮನೆಂಟ್ ಲೈಸೆನ್ಸ್ ಅಪ್ಲೈ ಮಾಡಬೇಕಾಗತ್ತೆ. ಬಟ್ ಲೈಸೆನ್ಸ್ ಮಾಡೋ ತನಕ ಕೂಡ ನಮ್ಮದೇ ಜವಾಬ್ದಾರಿ, ನಾವೇ ಕೇರ್ ಮಾಡಬೇಕಾಗತ್ತೆ. ನಾವೇ ಅದು ಏನು ಟ್ರೈನಿಂಗ್ ಕೊಟ್ಟರು ಮತ್ತೆ ಚೆಕ್ ಮಾಡಿ ಅವ್ನು ಸರ್ಟಿಫಿಕೇಟ್ ಫಾರ್ಮ್ 5 ಅಂತ ಅವಾಗಲೇ ಏನು ಹೇಳಿದೆ, ಅದು ನಾವು ಕಲ್ತಿದ್ದು ಚೆಕ್ ಮಾಡ್ಬೇಕು. ನಾವು ವೆರಿಫೈ ಪ್ರಿನ್ಸಿಪಲ್ ಕೆಲಸ ಏನಂತ ಅವಾಗಲೇ ಕೇಳಿದ್ರೆ ನೀವು, ಆ ಪ್ರಿನ್ಸಿಪಲ್ ಕೆಲಸನೇ ಅದು. ಕಲ್ತಿದಾರ ಕಲ್ತಿಲ್ಲಾರ ಮತ್ತೆ ಇನ್ನೊಂದು ಸ್ವಲ್ಪ ಕ್ಲಾಸ್ ತಗೊಳುತ್ತೆ, ಅವ್ರು ಇನ್ಸ್ಟ್ರಕ್ಟರ್ ಮಾಡ್ತಾರೆ, ಹೇಳ್ತಾರೆ. ಸೊ ನಂತರದಲ್ಲಿ ಅದು ಆದ ನಂತರದಲ್ಲಿ ಆರ್ ಟಿ ಆಫೀಸ್ ಕಳಿಸ್ಕೊಡ್ತೇವೆ. ಅಲ್ಲೂ ಟೆಸ್ಟ್ಗೆ ಅಂತಕ್ಕಂಥ ಸರ್ಕಾರದಿಂದ ಯಾವುದೋ ಗಾಡಿಗಳಿಲ್ಲ, ಅಲ್ಲಿ ಟೆಸ್ಟ್ ತಗೊಳ್ಳಿಕ್ಕೆ ಅದು ನಮ್ಮ ಡ್ರೈವಿಂಗ್ ಸ್ಕೂಲ್ ಗಾಡಿಯಲ್ಲೇ ಕೊಡ್ಬೇಕಾಗತ್ತೆ. ನಮ್ದೇ ಗಾಡಿ ಇರೋದ್ರಿಂದ ನಮ್ಮ ಗಾಡಿಗಳು ಅಲ್ಲೇ ಹೋಗ್ತವೆ, ಆ ಗಾಡಿ ಓಡಿಸ್ತಾರೆ, ಓಡಿಸಿ ಲೈಸೆನ್ಸ್ ಸಿಗುತ್ತೆ ಅವ್ರಿಗೆ. ಆ ಲೈಸೆನ್ಸ್ ಅವ್ರ ಮನೆಗೆ ಹೋಗೋ ತನಕ ಕೂಡ ನಾವು ಕೇರ್ ತಗೋಬೇಕಾಗತ್ತೆ. ಅಷ್ಟು ತಗೊಂಡ್ರೆ ಅವರು ಬರ್ತಾರೆ, ಅವರು ನೆಕ್ಸ್ಟ್ ಬರ್ತಾರೆ. ಇಲ್ಲ ಅಂದ್ರೆ ಸುಮ್ಮನೆ ಅರ್ಧಂಬರ್ಧ ಕೈ ಬಿಟ್ಟು ಇನ್ನೇನ ಮಾಡ್ಕೊಂಡು ಕೇರ್ ತಗೊಳ್ಳದೆ ಹೋದ್ರೆ ಆಗೋದಿಲ್ಲ. ಸೊ ಇಷ್ಟೆಲ್ಲ ಮಾಡಬೇಕು ಅಂತ ಹೇಳಿದಾಗ ನಿಮಗೆ ಖರ್ಚು ವೆಚ್ಚಗಳಿದಾವೆ. ಸೊ ಅದರ ಮೇಲೆ ಬಿಸ್ನೆಸ್ ಅಂತ ಹೇಳಿದ ಮೇಲೆ ಖಂಡಿತವಾಗ್ಲೂ ಲಾಭ ಇರಬೇಕು. ಯಾಕಂದ್ರೆ ಯಾವುದೇ ಒಂದು ಬಿಸ್ನೆಸ್ ನಾವು ಗೆದ್ದಿದ್ದೀವಿ ಸೋತಿದ್ದೀವಿ ಅಂತ ಹೇಳುವಂತ ಡಿಸೈಡ್ ಮಾಡೋದು ಅದರಲ್ಲಿ ಬರುವಂತ ಆದಾಯ ಅಥವಾ ಲಾಭದಿಂದ. ಸೊ ಈ ಡ್ರೈವಿಂಗ್ ಸ್ಕೂಲ್ ಬಿಸ್ನೆಸ್ ನಲ್ಲಿ ಈಗ ನೀವು ಲಾಭವನ್ನ ಇಟ್ಕೊಳ್ಬೇಕು, ಮಾರ್ಜಿನ್ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಪ್ರೈಸ್ ಫಿಕ್ಸ್ ಮಾಡಬೇಕಾಗುತ್ತೆ. ಸೊ ಈ ಪ್ರೈಸ್ ಫಿಕ್ಸ್ ಮಾಡೋದು ಹೇಗೆ? ಇದಕ್ಕೆ RTOದು ಗೈಡ್ಲೈನ್ಸ್ ಏನಾದ್ರು ಇದೆಯಾ ಹೆಂಗೆ ಅಂತ? ಇವು RTO ಗೈಡ್ಲೈನ್ಸ್ ಅನ್ನೋದಕ್ಕಿಂತ ಸರ್ಕಾರದ ಗೈಡ್ಲೈನ್ಸ್, ಸರ್ಕಾರದಿಂದನೇ ಬರಬೇಕಿದು. ಇದು ನಾವು ಏನು ಚಾರ್ಜಸ್ ಮಾಡ್ತೀವಿ ಆ ಚಾರ್ಜಸ್ ನಾವು ನನಗಿಷ್ಟ ಬಂದಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಏನು ಸರ್ಕಾರ ಹೇಳುತ್ತೆ ಆ ಸರ್ಕಾರದ ಪ್ರೈಸ್ ಪ್ರಕಾರ ನಾವು ಮಾಡಬೇಕಾಗತ್ತೆ. ಬಟ್ ಜಾಸ್ತಿನೇ ಮಾಡೋಂಗಿಲ್ಲ, ಕಡಿಮೆ ಮಾಡ್ಕೊಂಡ್ರೆ ನಿಮ್ದು ವ್ಯಾಪಾರ ಅಂತ ಹೇಳ್ತಾರೆ. ನಿಮ್ದು ಬಿಸ್ನೆಸ್ ಜಾಗ ನಿಮ್ಗೆ ಏನು ಅನ್ಕೊಂಡು ಮಾಡ್ಕೋಬೇಕಾಗ್ತದೆ. ಬಟ್ ಅವ್ರು ಹೇಳ್ತಕ್ಕಂಥದ್ದು ಇಷ್ಟು ನೀವು ಅವರೇ ಚಾರ್ಜ್ ಮಾಡಿರ್ತಾರೆ. ಅದು 8,350 ರೂಪಾಯಿ ಇದೆ ಟೋಟಲ್ ಕಾರ್ಗೆ. ಓನ್ಲಿ ಕಾರ್ ಟ್ರೈನಿಂಗ್, ಕಾರ್ ಲೈಸೆನ್ಸ್ ಬೇಕಾದ್ರೆ ನಿಮ್ಗೆ ಅಂದ್ರೆ 8,350 ರೂಪಾಯಿ ಚಾರ್ಜ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಇವಾಗ ನೀವು ಎಷ್ಟು ಚಾರ್ಜ್ ಮಾಡ್ತೀರಿ? ಈಗ ನಮ್ಗೆ ಇಲ್ಲಿ ಇರೋ ನಾಗರಬಲ್ಲಿ ಕಾಂಪಿಟೇಷನ್ ಜಾಸ್ತಿ, ಸ್ಕೂಲ್ಸ್ಗಳು ಜಾಸ್ತಿ. ಬಟ್ ಅದ್ರ ತಕ್ಕಂತೆ ನೋಡ್ಕೊಂಡ್ರೆ ನಾನು 6.5ಗೆ ಎಲ್ಲೆಲ್ಲೂ DL ಟ್ರೈನಿಂಗ್ ಎಲ್ಲ ಸೇರಿ ಕಂಪ್ಲೀಟ್ ಮಾಡಿ ಮಾಡ್ಕೊಡ್ತಾ ಇದ್ದೀನಿ. ಸೊ ನೀವು ಆ ಖರ್ಚು ವೆಚ್ಚಗಳನ್ನ ಬೇರೆ ಕಡೆ ಕಡಿಮೆ ಮಾಡ್ಕೊಂಡು ಇದು ಮಾಡಬೇಕಾಗತ್ತೆ ಲಾಭ. ಇಲ್ಲ, ಖರ್ಚು ವೆಚ್ಚಗಳು ಕಡಿಮೆ ಮಾಡ್ತಕ್ಕಂಥದ್ದೇನಿಲ್ಲ. ಬಟ್ ಕಡಿಮೆ ಏನು ಮಾಡಿಲ್ಲ, ಪೆಟ್ರೋಲ್ ಹಾಕ್ಲೇಬೇಕು, ಗಾಡಿ ಓಡಬೇಕಾಗತ್ತೆ, ಅಪ್ಪ ಇನ್ಸ್ಟೆಂಟ್ ಸಂಬಳ ಕೊಡ್ಲೇಬೇಕಾಗತ್ತೆ, ರೂಮ್ ರೆಂಟ್ ಕೊಡ್ಲೇಬೇಕಾಗತ್ತೆ, ಒಂದು ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡಬೇಕಾಗತ್ತೆ, ಒಂದು ಏನೋ ಒಂದು ಇಂಟರ್ನೆಟ್ ಅದು ಏನು ಸೇವೆ ಇರುತ್ತೆ ಅದೆಲ್ಲ ಬಿಲ್ ಪೇ, ಯಾವುದನ್ನು ಕಡಿಮೆ ಮಾಡ್ಲಿಕ್ಕಾಗಲ್ಲ. ಸೊ ಕಡಿಮೆ ಹೇಗಪ್ಪ ಅಂದ್ರೆ ನಮ್ಗೆ ಹೆಂಗ್ ಮೇಂಟೈನ್ ಆಗುತ್ತೆ ಅಂದ್ರೆ ನಮ್ಗೆ ಜನ ಜಾಸ್ತಿ ಬರ್ತಾರೆ. ಈ ಜನ ಜಾಸ್ತಿ ಬರೋದ್ರಿಂದ ಏನಾಗುತ್ತೆ, ನಮ್ಗೆ ಏನಾಗುತ್ತೆ, ಈಗ ಮೊದಲು ಹೇಳಿದಾಗ 30-40 ಮೆಂಬರ್ಸ್ ಬರೋರು, ಈಗ 100 ಪೀಪಲ್ ಮೇಲೆ ಹೋಗ್ತಾ ಇದ್ದಾರೆ. ನಮ್ಗೆ ಹನಿ ಕುಡಿದ್ರೆ ಹಳ್ಳ ಅನ್ನಂಗೆ ಆಗೇನಾಗುತ್ತೆ, ಅದು ಆ ಫಂಡ್ ಜಾಸ್ತಿ ಆಗುತ್ತೆ ನಮಗೆ. ಅವಾಗ ಏನಾಗುತ್ತೆ, ನಮ್ಗೆ ಈಸಿ ಆಗುತ್ತೆ. ಈ ಬಿಸ್ನೆಸ್ ನಲ್ಲಿ ಕಾಂಪಿಟೇಷನ್ ಸಹಜನೇ. ಆ ಕಾಂಪಿಟೇಷನ್ ಮೀರಿ ನಾವು ಸಕ್ಸಸ್ ಆಗ್ಬೇಕು ಅಂತ ಹೇಳಿದ್ರೆ ಜನ ಜಾಸ್ತಿ ಬರಬೇಕು. ಪ್ರೈಸ್ ಕಡಿಮೆ ಮಾಡಬಹುದು. ಜನ ಕಡಿಮೆ ಬಂತು ಅಂದ್ರೆ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಜನ ಜಾಸ್ತಿ ಬಂದ್ರೆ ನಿಮ್ಗೆ ಅಮೌಂಟ್ ಕಡಿಮೆ ಮಾಡಿದ್ರು ಕೂಡ ನಿಮ್ಗೆ ಲಾಭ ಇದ್ದೇ ಇರುತ್ತೆ. ಜನ ಹೇಗೆ ಜಾಸ್ತಿ ಬರ್ತಾರೆ ಅಂತ ಒಳ್ಳೆ ಕ್ವಾಲಿಟಿ ಕೊಡಬೇಕು. ಕ್ವಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಸೂಪರ್. ಇನ್ನೊಂದು ಕೇಳು ಸರ್, ಈಗ ನಿಮಗೆ 18 ವರ್ಷದ ಹಿಂದೆ ಈ ಡ್ರೈವಿಂಗ್ ಸ್ಕೂಲ್ ಬಿಸ್ನೆಸ್ ಅನ್ನು ನೀವು ಸ್ಟಾರ್ಟ್ ಮಾಡಿದಾಗ ಆ ಮಂತ್ ಅಲ್ಲಿ ನಿಮಗೆ ಎಷ್ಟು ಗಳಿಕೆ ಆಗಿತ್ತು ಅಂತ ಏನೋ ನೆನಪಿದೆ. ನೆನಪಿದೆ ಅಂದ್ರೆ ನನಗೆ ಅವತ್ತಿನ ದಿವಸಕ್ಕೆ ಒಂದು 20 ಮೆಂಬರ್ಸ್ ಅಡ್ಮಿಷನ್ ಆಗಿದ್ರು ಅಂತ ಅನ್ಸುತ್ತೆ ಸರ್. ನನಗೆ ಅವತ್ತಿನ ದಿವಸಕ್ಕೆ ನನಗೆ ಆಕ್ಚುಲಿ ಅವಾಗಲೇ ತುಂಬಾ ಕಡಿಮೆ ಇತ್ತು, ಒಂದು 3,000-3.5ಗೆಲ್ಲ ಲರ್ನಿಂಗ್ ಲೈಸೆನ್ಸ್, ಪರ್ಮನೆಂಟ್ ಲೈಸೆನ್ಸ್, ಟ್ರೈನಿಂಗ್ ಎಲ್ಲ ಮುಗಿಸ್ಕೊಡ್ತಾ ಇದ್ವಿ. ಅವತ್ತಿನ ದಿವಸಕ್ಕೆ ನನಗೆ ಅನ್ಸ್ಕೊಂಡು ಒಂದು 20 ಎಲ್ಲ ಕಳೆದು ಒಂದು 15-20,000 ರೂಪಾಯಿ ನಂಗೆ ಲಾಭ ಸಿಕ್ಕಿತ್ತು. ಸೊ ಆವತ್ತಿನ ದಿನ ಹಂಗೈತಿ. ಈಗ 18 ವರ್ಷದ ನಂತರ ಇವಾಗ ನೋಡಿದ್ರೆ ಒಂದು ಅಂದಾಜು ಮಂತ್ಲಿ ನಿಮಗೆ ಎಷ್ಟೊಂದು ಅಂದಾಜು ಅಂದ್ರೆ ನಾನು ನನ್ನ ಲೆಕ್ಕದಲ್ಲಿ ಒಂದು 2 lakh 2.5-3 ವರೆಗೂ ನನಗೆ ಲಾಭ ಪ್ರಾಫಿಟ್ ಪರ್ ಮಂತ್ ಬರುತ್ತೆ. ಎಲ್ಲ ಖರ್ಚುಗಳದು ನೀನು ಸಂಬಂಧ ಆಫೀಸ್ದು, ಪೆಟ್ರೋಲ್ದು, ಅಲ್ಲಿ RTO ಫೀಸ್ಗಳು, ಇನ್ಸ್ಟ್ರಕ್ಟರ್ ಎಲ್ಲ ಕಳೆದು ನನಗೆ ಒಂದು 3.5 100% ಸಿಗುತ್ತೆ. 3.5 ಸಿಗುತ್ತೆ ಪ್ರಾಫಿಟ್ ಸಿಗುತ್ತೆ. ಸೊ ಹಾಗಿದ್ರೆ ಡ್ರೈವಿಂಗ್ ಸ್ಕೂಲ್ ಬಿಸ್ನೆಸ್ ಅಂತ ಹೇಳುವಂಥದ್ದು ಪ್ರಾಫಿಟ್ ಅಲ್ವಾ? ಇನ್ನು ಮಾಡ್ಬೋದು, ಬಟ್ ಇನ್ನು ಅಮೌಂಟ್ ಜಾಸ್ತಿ ತಗೊಂಡು ಮಾಡ್ಬೋದು. ಏನ್ ಸಾಕು, ಒಬ್ಬ ಮನುಷ್ಯ ನಾವು ಸಂಸಾರ ಮಾಡ್ಲಿಕ್ಕೆ, ಜೀವನ ಮಾಡ್ಲಿಕ್ಕೆ ನನ್ಗೆ ಆ ಪೇಮೆಂಟ್ ಸಾಕು ಅಂತ ನನ್ಗನ್ಸಿದ ಮಟ್ಟಿಗೆ ಸಾಕಾಗತ್ತೆ. ಸೊ ಆ ತೃಪ್ತಿ ಇರಬೇಕು, ಮಾಡಿರ್ತೀವಿ. ಹೌದೌದು. ಇನ್ನು ಬೇಕು ಅಂತ ಹೇಳುವಂಥದ್ದು ಇರಬಾರ್ದು ಬಿಸ್ನೆಸ್ ಅಲ್ಲಿ. ಸಾಕು ಸರ್ವಿಸ್ ಕೊಡಬೇಕು. ಎಜುಕೇಶನ್ ಫೀಲ್ಡ್ ಅಲ್ಲಿ ಯಾವತ್ತೂ ಹಣ ಆದಾಯ ನೋಡಬಾರ್ದು. ಎಜುಕೇಶನ್ ನಾವು ಕೊಡಿದ್ರೆ ಎಜುಕೇಶನ್, ಹಣ ಮಾಡ್ಲಿಕ್ಕೆ ಬಂದಿಲ್ಲ. ನಾವು ಬಂದಿರತಕ್ಕಂಥದ್ದು ಎಜುಕೇಶನ್ ಕೊಡ್ಲಿಕ್ಕೆ. ಎಜುಕೇಶನ್ ಫೀಲ್ಡ್ ಅಲ್ಲಿ ಯಾವತ್ತೂ ಕೂಡ ಹಣದ ಕಡೆ ಗಮನ ಕೊಡಬಾರ್ದು. ನಾವು ಎಜುಕೇಶನ್ ಕಡೆ ಗಮನ ಕೊಟ್ರೆ ಸೊ ಅದು ಒಳ್ಳೆ
ಉತ್ತಮವಾದ ಕೆಲಸ ಅದು ಆಕ್ಚುಲಿ ಇದು. ಆಗ್ಲೇ ಮಾತನಾಡ್ಬೇಕಿದ್ರೆ ನೀವು ಹೇಳಿದ್ರಿ ಕಸ್ಟಮರ್ಗೆ ಒಳ್ಳೆ ಕ್ವಾಲಿಟಿ ಕೊಟ್ರೆ ಮಾತ್ರ ಅವ್ರು ಮತ್ತೆ ಬರ್ತಾರೆ. ಸೊ ಈಗ ಒಂದು ದಿನ ಅಂತ ಹೇಳಿ ಬಂದಾಗ ಒಬ್ಬೊಬ್ಬರಿಗೆ 1 by 1 ನೀವು ಟೀಚ್ ಮಾಡ್ತೀರಾ ಅಥವಾ ಬ್ಯಾಚ್ ಗಳನ್ನ ನಿರ್ವಹಣೆ ಮಾಡ್ತೀರಾ, ಹೆಂಗ್ ಮೇಂಟೈನ್ ಮಾಡ್ತೀರಿ ಅಂತ? ಈಗ ಮಾರ್ನಿಂಗ್ 6 ಓಪನ್ ಆಗುತ್ತೆ ಆಫೀಸ್ ನಮ್ದು. 6 ಕ್ಲಾಸ್ ಸ್ಟಾರ್ಟ್ ಆದ್ರೆ ಈವ್ನಿಂಗ್ 7 ತನಕ ಇರುತ್ತೆ. ಓಕೆ, 6 to 7 ಬೆಳಗ್ಗೆ 6 ಗಂಟೆ ಸ್ಟಾರ್ಟ್ ಆದರೆ ಪ್ರತಿ ಕಂಟಿನ್ಯೂಸ್ ಆಗಿ ಅದು ಕ್ಲಾಸ್ ಇದ್ದೇ ಇರುತ್ತೆ. 6 ರಿಂದ 7, 7 ರಿಂದ 8, 8 to 9, 9 to 10, 10 to 11 ಕಂಟಿನ್ಯೂಸ್ ಇರುತ್ತೆ ಒಂದು ಕಾರ್ಗೆ. ಬಟ್ ಇನ್ನೊಂದು ಕಾರ್ ಅದೇ ತರ ಅದು ಸೇಮ್ ಅದು ಎಲ್ಲ ಕಾರ್ಗಳು ಅಷ್ಟೇ. ಅದು ಬೆಳಗ್ಗೆ ಮಾರ್ನಿಂಗ್ 6 ಗಂಟೆ ಸ್ಟಾರ್ಟ್, 6 o'clock ಸ್ಟಾರ್ಟ್ ಆದ್ರೆ ಇನ್ನು 7 ತನಕ ಕಂಟಿನ್ಯೂಸ್ ಆಗಿರುತ್ತೆ. ಸೊ ಈಗ ಬ್ಯಾಚ್ಗಳಂತ ಏನಾದ್ರು ಮಾಡ್ತೀರಾ ಅಥವಾ ಥಿಯರಿ ಕ್ಲಾಸ್ ಮಾಡುವಾಗ 1 to 1 ಮಾಡ್ತೀರಾ? ಇಲ್ಲ, ಥಿಯರಿ ಕ್ಲಾಸ್ ಮಾಡ್ಬೇಕಾದ್ರೆ ಆಫೀಸಲ್ಲಿ ಥಿಯರಿ ಸಿಗ್ನಲ್ಸ್ ಕ್ಲಾಸ್ ಮಾಡ್ಬೇಕಾದ್ರೆ ಒಟ್ಟಿಗೆ ಕೂರ್ಸ್ಕೊಂಡು ಮಾಡ್ತೇವೆ. ಸೊ ಕಾರಲ್ಲಿ ಮಾಡ್ಬೇಕಾದ್ರೆ ಒಬ್ಬರನ್ನೇ ಕೂರ್ಸೋದು ನಾವು. ಯಾಕೆ ಇನ್ನೊಬ್ರಿಗೆ ಕೂರ್ಸೋದ್ರೆ ಏನಾಗುತ್ತೆ, ಕಲಿಯೋರಿಗೆ ಮುಜುಗರ ಆಗುತ್ತೆ. ಬಟ್ ಅವ್ರ ಮನೆಯವ್ರು ಯಾರು ಬಂದು ಕೂತ್ಕೋಬಹುದು, ಬಟ್ ಬೇರೆಯವರು ಅವಕಾಶ ಕೊಡಲ್ಲ ನಾವು. ಯಾಕೆಂದ್ರೆ ಅದು ಏನಾಗುತ್ತೆ ಅಂದ್ರೆ ಯಾರೊಬ್ರು ಲೇಡೀಸ್ ಕಲಿತಾ ಇರ್ತಾರೆ, ಒಬ್ರು ಹಿಂದೆ ಜೆಂಟ್ಸ್ ಕೂತಿರ್ತಾರೆ. ಬಟ್ ಹೇಳ್ಕೊಡೋ ಟೈಮಲ್ಲಿ ಅವ್ರೇನೋ ಸಣ್ಣ ಪುಟ್ಟ ತಪ್ಪಾಯ್ತಂದ್ರೆ ಸೊ ಅವ್ರಿಗೆ ಮುಜುಗರ ಆಗುತ್ತೆ, ಇನ್ನೊಬ್ರು ಯಾರು ಕೂತಿರ್ತಾರೆ ಅವ್ರ ಮುಂದೆ ಇದೆಲ್ಲ ಆಯ್ತಲ್ಲ ಅಂತ. ಹಾಗಾಗಿ ಅದು ಸರಿ ಹೋಗೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ತೇವೆ, ಒಬ್ಬರೇ ಕೂರಿಸ್ತಕ್ಕಂಥದ್ದು. ಬಟ್ ಬೇರೆ ನೀವು ಹೇಳಿದಂಗೆ ಬೇರೆ ಸ್ಕೂಲ್ಗಳಲ್ಲಿ ಏನ್ ಮಾಡ್ತಾರೆ, ಇನ್ನ 4 ಜನ ಮುಂದೆ ಒಬ್ರು ಕೂರ್ಸ್ಕೊಂಡು 5 ಜನ ಒಂದೊಂದ್ಸಲ ಟ್ರೈನಿಂಗ್ ಕೊಡ್ತಾರೆ. ಅದು ಕೊಡಬಾರ್ದು ಆಕ್ಚುಲಿ. ಅದೇನಾಗುತ್ತೆ, ಬೇರೆಯವ್ರ ತಪ್ಪುಗಳು ಆದಾಗ ಬೇರೆಯವ್ರ ಮುಜುಗರ ಆಗುತ್ತೆ, ಬೇರೆಯವ್ರ ಮುಂದೆ ಮುಜುಗರ ಆಗುತ್ತೆ. ಸೊ ಹಾಗಾಗಿ ಸೂಪರ್, ನಾವು ಒಬ್ಬರನ್ನೇ ಕೂರಿಸಿ ಕೊಡ್ತೇವೆ. ಸೊ ಈ ತರನೇ ನೀವು ಟ್ರೈನಿಂಗ್ ಕೊಡೋದು. ಸೊ ಫೈನಲಿ ಸರ್, ಇಷ್ಟೆಲ್ಲ ನೀವು ಹೇಳಿದ್ರಿ. ಸೊ ನಿಮಗೆ ನಾನು ಈ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗಿದ್ದೇನೆ ಅಂತ ಅನ್ಸುತ್ತಾ? ಆ ಸಕ್ಸಸ್ಗೆ ಕಾರಣ ಏನು ಅಂತ ಹೇಳ್ತೀರಿ? ಕೊನೆಗೆ ಹೇಳ್ಬೇಕಂದ್ರೆ ಸಕ್ಸಸ್ ಆಗಿದ್ದೇನೆ ನಾನು, ತುಂಬಾ ಸಕ್ಸಸ್ ಆಗಿದೆ. ಯಾಕಪ್ಪ ಅಂತಂದ್ರೆ ನಾನು ಬಂದಾಗ ಬೆಂಗಳೂರಿಗೆ ಬಂದಾಗ ಆಫೀಸ್ ಓಪನ್ ಮಾಡಿದಾಗ ನನ್ನ ಹತ್ರ ಎಲ್ಲ ಪ್ರತಿಯೊಂದು ಗಾಡಿ ತಗೋಬೇಕಾದ್ರೂ ಸಾಲ ಮಾಡಿ ತಗೊಂಡಿರ್ತಕ್ಕಂಥದ್ದು. ಲೋನು ಈ ಆ ಲೋನ್ ತಗೊಂಡು ಬಂದಿದ್ದು. ಇವತ್ತೇನು ಒಂದು ಗಾಡಿ ತಗೋಬೇಕು ಅಂದ್ರೆ ನಾನು ಫುಲ್ ಕ್ಯಾಶ್ ಕೊಡ್ತೀವಿ ಗಾಡಿ ತಗೊಳ್ತೇನೆ. ಯಾಕೆಂದ್ರೆ ನಾನು ಅಷ್ಟು ಇಂಪ್ರೂವ್ಮೆಂಟ್ ಆಗಿದ್ದೀನಿ. ಸರ್, ಡ್ರೈವಿಂಗ್ ಸ್ಕೂಲ್ ಬಿಸ್ನೆಸ್ಗೆ ಎಷ್ಟು ಬಂಡವಾಳ ಬೇಕು ಅಂತ ಹೇಳಿದ್ರಿ. ಸೊ ಈ ಬಂಡವಾಳ ಎಲ್ರಿಗೂ ಕೂಡ ಒಮ್ಮೆಗೆ ಹೊಂದಿಸೋದಕ್ಕೆ ಆಗಲ್ಲ. ಸೊ ನಾವು ಈ ಬಿಸ್ನೆಸ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ರೆ ನಮಗೆ ಲೋನ್ ಸಿಗುತ್ತಾ, ಬೇರೆ ಎಲ್ಲಿಂದಾರು ಹಣದ ಇದನ್ನ ಮಾಡ್ಲಿಕ್ಕೆ ಆಗುತ್ತಾ ಅಂತ ಆಪ್ಷನ್ ಇದೆಯಾ? ಲೋನ್ ಸಿಗುತ್ತೆ. ನಿಮ್ಗೆ ಸ್ಕೂಲ್ ಮೇಲೆ ತಗೊಳ್ಳಿಕ್ ಆಗೋದಿಲ್ಲ. ಡ್ರೈವಿಂಗ್ ಸ್ಕೂಲ್ ಮೇಲೆ ನೀವು ತಗೊಂಡು ನೀವು ಸ್ಕೂಲ್ ಲೈಸೆನ್ಸ್ ಇಶ್ಯೂ ಮಾಡಿರಲ್ಲ, ನಿಮ್ಗೆ ಹೆಂಗೆ ತಗೊಳ್ಳಿಕ್ಕಾಗುತ್ತೆ? ಅದಕ್ಕೆ ನೀವು ಮೊದಲು ಅವಕಾಶ ಏನಪ್ಪ ಅಂದ್ರೆ ಹಳೆ ಗಾಡಿ ಯಾವ್ದು ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡು ಸ್ವಲ್ಪ ಚೆನ್ನಾಗಿರ್ತಕ್ಕಂಥ ಗಾಡಿ, ತುಂಬಾ ಹಾಳಾಗಿರ್ತಕ್ಕಂಥ ಗಾಡಿ ತಗೊಂಡಾಗ ಲೈಸೆನ್ಸ್ ಇಶ್ಯೂ ಮಾಡಲ್ಲ ಅವರು. ಟ್ರೈನಿಂಗ್ ಹೇಳ್ಕೊಡೋಕ್ಕೂ ಕಷ್ಟ ಆಗುತ್ತೆ. ಹಾಗಾಗಿ ಒಂದು ಮಿಡಲ್ ಕ್ಲಾಸ್ ಏನೊಂದು ನೀವು 1-2-3 years ಹಳೆ ಗಾಡಿ ತಗೊಂಡ್ರೆ, ಒಂದು ಹೊಸ ಗಾಡಿ ಹೋದ್ರೆ ನಿಮಗೆ 8 lakh ಅಂದ್ರೆ ಇದು ಹಳೆ ಗಾಡಿ ಹೋದ್ರೆ ಒಂದು 5 lakh 4 lakh ಎಲ್ಲ ಸಿಗುತ್ತೆ. ಅಲ್ಲೊಂದು 4 ಲಕ್ಷ 4 lakh 3 lakh ಹಣ ಉಳಿಸ್ಕೋಬಹುದು. ಆ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡು ಮಾಡ್ಕೊಳ್ಳೋ ಕೆಲಸ ಮಾಡಬಹುದು. ಬಟ್ ಇದಕ್ಕೆ ಬೇರೆ ಈಗ ಬಿಸ್ನೆಸ್ ಗೆ ಮುದ್ರಾ ಲೋನು ಅದು ಇದೆ ಅಂತೆಲ್ಲ ಇರುತ್ತಲ್ಲ, ಆ ತರದೆಲ್ಲ ಇದಕ್ಕೆ ಸ್ಟಾರ್ಟಿಂಗ್ ಸಿಗುತ್ತೆ ಎಲ್ಲ ಲೋನ್ ಸಿಗುತ್ತೆ. ಬಟ್ ಇದು ಲೈಸೆನ್ಸ್ ತಗೊಳ್ಳೋದಾಗ ಇದು ಸಿಗೋದಿಲ್ಲ ನಿಮಗೆ. ಡ್ರೈವಿಂಗ್ ಸ್ಕೂಲ್ ಲೈಸೆನ್ಸ್ ತಗೋಬೇಕು ಅಂದ್ರೆ ಕಾರ್ ಇರಬೇಕು, ಮೋಟರ್ ವೆಹಿಕಲ್ ಇರಬೇಕು, ಆಫೀಸ್ ಇರಬೇಕು. ಇವೆಲ್ಲ ಮೊದಲು ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಮಾಡಲೇಬೇಕು. ಸೂಪರ್ ಸರ್, ಇವಾಗ 18 ವರ್ಷಗಳಿಂದ ಅತ್ಯಂತ ಯಶಸ್ವಿಯಾಗಿ ಈ ಬಿಸ್ನೆಸ್ ಅನ್ನ ನೀವು ರನ್ ಮಾಡ್ತಾ ಇದ್ದೀರಿ, ಡ್ರೈವಿಂಗ್ ಸ್ಕೂಲ್ ಬಿಸ್ನೆಸ್ ಅನ್ನ. ಸೊ ನಿಮಗೆ ಇದು ತೃಪ್ತಿ ತಂದಿದ್ಯಾ? ನಿಮಗೆ ನಾನು ಸಕ್ಸಸ್ ಆಗಿದ್ದೀನಿ ಅಂತ ಹೇಳಿ ಅನ್ಸುತ್ತಾ? ಸಕ್ಸಸ್ಗೆ ಕಾರಣ ಏನು ಅಂತ? ನನ್ನ ಶ್ರಮ ಪಡಬೇಕು. ಶ್ರಮ ಪಡೆದ್ರೆ ನಾವೇನೋ ಮಾಡಿಕ್ಕಾಗೋದಿಲ್ಲ. ಶ್ರಮ ಪಟ್ರೆ 100% ಸಿಗುತ್ತೆ. ಯಾರು ಇವತ್ತು ದಿವಸ ನಾನು ನೋಡಿರ್ತಕ್ಕಂಥದ್ದಲ್ಲಿ ಇವತ್ತು ಹೊಸ ಸ್ಕೂಲ್ ತಗೋತಲೇ ಇರ್ತಾರೆ. ನಾನು ಡ್ರೈವಿಂಗ್ ಸ್ಕೂಲ್ ನಮ್ದು ಯೂನಿಯನ್ ಇದೆ, ಅದ್ರಲ್ಲಿ ನಾನು ಸೆಕ್ರೆಟರಿ ಆಗಿದ್ದೀನಿ. ನಾನು ಪ್ರತಿಯೊಂದು ಸ್ಕೂಲು ಪ್ರತಿಯೊಂದು ಓನರು ನನಗೆ ಪರಿಚಯ ಇದ್ದಾರೆ. ಶ್ರಮ ಯಾರು ಪಡ್ತಾರೆ ಅವ್ರ ಸ್ಕೂಲ್ ಚೆನ್ನಾಗಿರುತ್ತೆ. ಇವತ್ತು ಸ್ಕೂಲ್ ಓಪನ್ ಮಾಡ್ತಿರ್ತಕ್ಕಂಥವ್ರು ತುಂಬಾ ಜನ ಓಪನ್ ಮಾಡ್ತಿದ್ದಾರೆ, ಒಳ್ಳೆ ಜಾಗ ಓಪನ್ ಮಾಡ್ತಾರೆ, ಒಳ್ಳೆ ಗಾಡಿಗಳಾಗ್ತಾರೆ, ಇವತ್ತು ಸಕ್ಸಸ್ ಆಗ್ತಿದ್ದಾರೆ. ಇವತ್ತು ನಾನೇನು ಇವತ್ತು 80 ಮೆಂಬರ್ಸ್ 70 ಮೆಂಬರ್ಸ್ ಅಂತ 100 ಮೆಂಬರ್ಸ್ ಅಂತ ಹೇಳಿದೆ, ಅಷ್ಟು ಜನ ಆ ಸ್ಕೂಲ್ಗೂ ಹೋಗ್ತಿದ್ದಾರೆ. ಜನಕ್ಕೆ ಬೇಕಿರತಕ್ಕಂಥದ್ದು ಡ್ರೈವಿಂಗ್ ಎಲ್ರಿಗೂ ಬೇಕೇ ಬೇಕು. ನಿಮ್ಮಲ್ಲಿ ಪ್ರತಿಯೊಬ್ರು ಕಲ್ತಿರ್ಲೇಬೇಕು. ಇವಾಗ ಪ್ರತಿಯೊಬ್ರು ಗಾಡಿ ಓಡಿಸೋಕೆ ಗೊತ್ತಿದ್ರೆ ಸೊ ವೆರಿ ಗುಡ್ ಅಂತ ಎಲ್ರಿಗೂ ಗೊತ್ತಾಗೋಗ್ಬಿಟ್ಟಿದೆ. ಅದೀಗ ನಂತರ ಕೋವಿಡ್ ಬಂದಾದ ಮೇಲೆ ಅಂತೂ ಕೂಡ ಎಲ್ಲರೂ ಗಾಡಿಗೆ ಓಡಿಸೋದು ಕಲ್ತಿರ್ಬೇಕು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರೋದ್ರಿಂದ ಯಾವುದೇ ನೀವು ತಕ್ಷಣ ಸ್ಕೂಲ್ ಓಪನ್ ಮಾಡಿದ್ರು ನಿಮ್ಗೆ ತಕ್ಷಣ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ನಿಮಗೆ ಸಕ್ಸಸ್ ಆಗಿದ್ದೀನಿ ಅಂತ ಅನ್ಸುತ್ತಾ? ತೃಪ್ತಿ ಇದೆಯಾ ಅಂತ? 100% ಇದೆ. 100% ತೃಪ್ತಿ ಇದೆ. ಸಾಕು, ಇನ್ನೇನು ಬೇಕಲ್ವ? ಈಗ ಮೊದಲೆಲ್ಲ ನಾನು ಶ್ರಮ ಪಡ್ತಾ ಇದ್ದೆ. ಏನಪ್ಪ ಇನ್ಸ್ಟ್ರಕ್ಟರ್ ಇಲ್ಲ ಅಂತ ಶ್ರಮ ಪಡ್ತಾ ಇದ್ದೆ, ಟ್ರೈನಿಂಗ್ ಕೊಡ್ಬೋದು, ನಾನೇ ಟ್ರೈನಿಂಗ್ ಕೊಡ್ತಾ ಇದ್ದೆ. ಬಂದಿಲ್ಲ ನಾನೇ ಟ್ರೈನಿಂಗ್ ಕೊಡ್ತಾ ಇದ್ದೆ. ಆಫೀಸಲ್ಲಿ ಬಂದಿಲ್ಲ ಆಫೀಸಲ್ಲಿ ಕೆಲಸ ನಾನೇ ಮಾಡ್ತಾ ಇದ್ದೆ. ಬಟ್ ಇವಾಗೆಲ್ಲ ಆರಾಮಾಗ್ಬಿಟ್ಟಿದ್ದೀನಿ. ಸಾಲ ಎಲ್ಲ ಮಾಡ್ಕೊಂಡಿದ್ರಾ? ಸಾಲ ಎಲ್ಲ ಮಾಡ್ಕೊಂಡಿದ್ದೆ. ಸಾಲ ಇಲ್ಲದೆ ಏನು ಅಂದ್ರೆ ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡಿದ್ಮೇಲೆ ಹೊಸ ಗಾಡಿ ತಗೋಬೇಕು. ನಾನು ಹಳೆ ಗಾಡಿ ಮೊದಲು ತಗೊಂಡು ಹಾಕಿದೆ. ನಾನು ಡ್ರೈವಿಂಗ್ ಸ್ಕೂಲ್ ಓಪನ್ ಮಾಡಿದಾಗ ಸೆಕೆಂಡ್ ಹ್ಯಾಂಡ್ ಗಾಡಿ ತಗೊಂಡು ಹಾಲ್ಟೋ ಹಾಕಿದ್ದೆ, ಒಂದು ಯಾರು ಮಾರುತಿ 800 ಹಾಕಿದ್ದೆ. ಬಟ್ ಈಗ ತಗಂತ ಗಾಡಿಗಳಲ್ಲಿ ಇವಾಗ ಸೆಕೆಂಡ್ ನಾವು ಯಾರು ಬಟ್ ಚೆನ್ನಾಗಿ ಲೋನ್ ಸಿಗುತ್ತೆ. ಲೋನ್ ಸಿಗೋದ್ರಿಂದ ನಾನು ಹೊಸ ಗಾಡಿಗೆ ಹೋಗ್ಬಿಡ್ತೀನಿ. ಸಣ್ಣ ಪುಟ್ಟ ಲೋನ್ ತಗೊಂಡು ಹೊಸ ಗಾಡಿ ತಗೊಂಡು ಗಾಡಿ ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀನಿ. ಸೊ ಸಕ್ಸಸ್ ಆಗಿದ್ದೀನಿ ಅಂತ ಅನ್ಸುತ್ತೆ. ಸೊ ಫೈನಲಿ ಸರ್, ಹೊಸದಾಗಿ ಡ್ರೈವಿಂಗ್ ಸ್ಕೂಲ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡುವಂತವರಿಗೆ ನೀವೊಬ್ಬ ಯಶಸ್ವಿ ಬಿಸ್ನೆಸ್ ಓನರ್ ಆಗಿ ಏನ್ ಹೇಳ್ತೀರಿ ಅಂತ? ಸರ್, ಮಾಡಬೇಕು. ಆಕ್ಚುಲಿ ಏನಪ್ಪ ನಾನು ಹೇಳಿದಾಗ ಕೊನೆ ಎಂಡಲ್ಲಿ ಹೇಳ್ಬೇಕಂದ್ರೆ, ಸೊ ನಾನು ಅವಾಗಲೇ ಒಂದು ಮಾತು ಹೇಳಿದೆ ನಿಮಗೆ. ಬಟ್ ದಾನಕ್ಕಿಂತ ದಾನ ವಿದ್ಯಾದಾನ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. ನಿಮಗೆ ಯಾವೆಲ್ಲ ಫೀಲ್ಡಲ್ಲೂ ಕೂಡ ಹಣ ಅಂತ ಹೋಗ್ಬೇಡಿ.
ಇಲ್ಲಿ ಬನ್ನಿ, ನಿಜವಲ್ಲೂ ಚೆನ್ನಾಗಿದೆ. ನೀವು ಒಳ್ಳೆ ನಿಮ್ಮಲ್ಲಿ ನಿಮ್ಗೆ ಏನಾಗ್ತದೆ ಅಂತಂದರೆ, ಸೊ ನಾನು ಅವಾಗಲೇ ಹೇಳ್ದಂಗೆ, ಸೊ ದುಡಿಮೆ ಎಲ್ಲರೂ ಮಾಡ್ತಾರೆ, ದುಡಿಮೆ ಹಣ ಮಾಡ್ತಾರೆ, ಎಲ್ಲ ಕಡೆ ಯಾವ ರೀತಿಯಲ್ಲಿ ಬೇಕಾದ್ರೂ ಮಾಡ್ಬೋದು. ಬಟ್ ಇಲ್ಲ ಹಣ ಮಾಡೋದಿದ್ದಲ್ಲ, ಇದು ತುಂಬ ನಮ್ಮ ಪೀಳಿಗೆಗೆ, ನಮ್ಮ ಮಕ್ಕಳಿಗೆ ಒಂದೇನೋ ಒಂದು ನಮ್ಮ ಒಳ್ಳೇದಾಗುತ್ತೆ. ಯಾಕೆಂದರೆ ನಾವು ಕೊಡ್ತಕ್ಕಂಥ ವಿದ್ಯೆ ಇದೆಯಲ್ಲ ತುಂಬ ಒಳ್ಳೇದು. ಆ್ಯಕ್ಚುಲಿ ನಿಮ್ಗೆ ಎಲ್ಲೂ ಮೇಷ್ಟ್ರ ಮಕ್ಕಳು ಕೆಡಲ್ಲ, ನೋಡಿರಿ ಯಾವ ಮೇಷ್ಟ್ರ ಮಕ್ಕಳು ಕೆಡಲ್ಲ. ನೀವು ಇಲ್ಲಿ ಈ ಸಂಸ್ಥೆ ಅಂತಕ್ಕಂಥದ್ದಲ್ಲ, ನೀವು ಯಾವುದೇ ಸಂಸ್ಥೆಗೆ ಹೋದ್ರೂ ಕೂಡ ನೀವು ಎಲ್ಲಿ ವಿದ್ಯೆ ಹೇಳ್ಕೊಟ್ಟಿರ್ತಾರೆ, ಆ ವಿದ್ಯೆ ಹೇಳ್ಕೊಟ್ಟಿರೋ ಮಕ್ಕಳು ಯಾವತ್ತೂ ಕೆಡಲ್ಲ. ಅಲ್ಪ ಸ್ವಲ್ಪ ಒಳ್ಳೆಯವರಾಗಿರ್ತಾರೆ, ಬುದ್ಧಿವಂತರೇ ಆಗಿರ್ತಾರೆ, ಸೊ ಸರಿ ಇರ್ತಾರೆ. ಹಾಗಾಗಿ ಒಳ್ಳೆ ಜಾಗ, ಹಣ ಮಾಡ್ಲಿಕ್ಕೆ ಒಳ್ಳೆ ಹಣನೂ ಮಾಡ್ಕೋಬೋದು, ಹಣನೂ ಮಾಡ್ಬೋದು, ದುಡಿಮೆನೂ ಮಾಡ್ಬೋದು. ವಿದ್ಯೆ ಕಲಿಸೋಕೆ ಒಂದು ತೃಪ್ತಿ ಸಿಗುತ್ತೆ ನಿಮಗೆ. ವಿದ್ಯೆ ಕಲಿಸ್ತಾ ಇದೀನಿ ಅಂತ ಒಂದು ತೃಪ್ತಿನೂ ಕೂಡ ಇರ್ತದೆ ನಿಮಗೆ. ಸೊ ಮಾಡ್ಕೋಬೋದು ಸರ್, ಯಾರು ಬೇಕಾದ್ರೂ ಮಾಡ್ಬೋದು ಸರ್. ಇವಾಗ ಸಿಕ್ಕಾಪಟ್ಟೆ ಡ್ರೈವಿಂಗ್ ಸ್ಕೂಲ್ಗಳಾಗಿದ್ದಾವೆ. ಸೊ ಹೀಗಿರ್ಬೇಕಿದ್ರೆ ಇದಕ್ಕೆ ಫ್ಯೂಚರ್ ಇದೆಯಾ, ಭವಿಷ್ಯ ಇದೆಯಾ ಅಂತ ಈ ಬಿಸ್ನೆಸ್ಗೆ? ಫ್ಯೂಚರ್, ಭವಿಷ್ಯ ನೀವು ಯಾವುದನ್ನು ಕೂಡ ಕನ್ಸ್ಕೊಂಡ್ಕೊಂಡು ಕೆಲಸ ಮಾಡ್ಲಿಕ್ಕಾಗಲ್ಲ. ಇವತ್ತಿನ ಪರಿಸ್ಥಿತಿ ಏನಿದೆ, ಇವತ್ತು ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಇವತ್ತಿನ ನೋಡ್ಬೇಕು ಹೊರತು, ಬಟ್ ವೀಕಲ್ಸ್ ಬರ್ತಲೇ ಇರ್ತವೆ, ಕಲೀಲೇಬೇಕು. ಜನ ಎಲ್ಲಿ ಹೋಗ್ತಾರೆ, ಕಲೀಲಿಕ್ಕೆ ಎಲ್ಲಿ ಹೋಗ್ತಾರೆ? ನಮ್ಮ ಹತ್ರ ಬರಲೇಬೇಕಾಗತ್ತೆ. ಬೇರೆ ಬರದಲ್ಲೇ ನೀವು ನಿಮ್ಮ ಬ್ರದರ್ ಯಾರೋ ಹಣ್ಣು ತಂದಿರೋದಂದ್ರೆ ನೀವು ಹೇಳ್ಕೊಳ್ಳಿಕ್ಕೆ ಆಗಲ್ಲ ನಿಮಗೆ. ಯಾರ ಮನೇಲೂ ನಾನು ಇಷ್ಟು ವರ್ಷ ಇದರಲ್ಲಿ ಯಾರ ಮನೇಲೂ ನಾನು ಕಲ್ಸ್ಕೊಟ್ಟಿದ್ದೀನಿ, ನನ್ನ ಮಗನಿಗೆ, ನನ್ನ ಮಗಳಿಗೆ ನಾನು ಕಲ್ಸ್ಕೊಟ್ಟಿದ್ದೀನಿ ಅಂತ ಯಾರು ಬರಲ್ಲ. ಡ್ರೈವಿಂಗ್ ಸ್ಕೂಲ್ಗೆ ಬರ್ತಕ್ಕಂಥ 90 ಭಾಗ ಡ್ರೈವಿಂಗ್ ಸ್ಕೂಲ್ಗೆ ಬರ್ತಾರೆ ಹೊರತು ಆಚೆ ಯಾರು ಕ್ಲಿನಿಕ್ ಟ್ರೈ ಮಾಡಲ್ಲ. ಯಾಕೆಂದ್ರೆ ಏನಾಗಿದೆ, ಎಲ್ಲರ ಮನೇಲಿ ಏನಾಗಿದೆ, ಒಂದು ಮಕ್ಕಳು 2 ಮಕ್ಕಳು ಮಾತ್ರ ಇರ್ತವೆ. ಸೊ ಸೇಫ್ಟಿ ನೋಡ್ತಾರೆ. ನನ್ನ ಮಕ್ಕಳು ಚೆನ್ನಾಗಿ ಇನ್ನೂ ಆಗಬಾರ್ದು, ಎಲ್ಲ ಕಡೆ ಒಳ್ಳೆಗಡೆ ಕಲಿಬೇಕು ಅಂತಕ್ಕಂಥದ್ದು ಒಂದಿರುತ್ತೆ. ಆಮೇಲೆ ಮಕ್ಕಳುಗಳಿರೋ ಪ್ರೀತಿಗಿಂತ ಜಾಸ್ತಿ ಕಾರ್ ಪ್ರೀತಿ ಜಾಸ್ತಿ ಇರುತ್ತೆ. ನಮ್ಮ ಕಾರ್ ಡ್ಯಾಮೇಜ್ ಆಗ್ಬಿಟ್ರೆ ಏನು ಮಾಡೋದು ಅನ್ನಂಗಿರುತ್ತೆ. ಹಾಗಾಗಿ ಯಾರು ಕೂಡ ಡ್ರೈವಿಂಗ್ ಸ್ಕೂಲ್ಗೆ ಹೋಗಿ ಗಾಡಿ ಕಲಿಬೇಕು ಅಂತ ಇಷ್ಟಪಡ್ತಾರೆ ಹೊರತು ನಮ್ಮ ಗಾಡಿಯಲ್ಲಿ ಕಲಿಬೇಕು ಅಂತಕ್ಕಂಥ ಯಾರು ಇಷ್ಟಪಡೋದು. ಸೊ ಮತ್ತೊಂದು, ರೋಡಲ್ಲಿ ಎಲ್ಲಿವರೆಗೆ ಕಾರು, ಬೈಕ್ಗಳು, 2 ವೀಲರ್ಸ್ಗಳು ಓಡಾಡ್ತಾ ಇರ್ತಾವ, ಅಲ್ಲಿವರೆಗೆ ಡ್ರೈವಿಂಗ್ ಸ್ಕೂಲ್ ಬೇಕೇ ಬೇಕು 100%. ಇಲ್ಲದೆ ಮಾಡೋಕೆ ಆಗೋದೇ ಇಲ್ಲ. ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪ್ರೀಶಿಯಸ್ ಟೈಮಿಗೆ ಮತ್ತು ನಿಮ್ಮ ನಾಲೆಜ್ಗೆ ಡ್ರೈವಿಂಗ್ ಸ್ಕೂಲ್ ಬಿಸ್ನೆಸ್ ಅನ್ನು ಹೇಗೆ ರನ್ ಮಾಡ್ಬೋದು ಅಂತ ಹೇಳುವಂತ ತಿಳಿಸ್ಕೊಟ್ಟಿದ್ದೀರಿ. ಒನ್ಸ್ ಅಗೇನ್ ಸರ್, ಥ್ಯಾಂಕ್ ಯು ಸರ್. ಧನ್ಯವಾದ ಸರ್. ಸೊ ನೋಡಿದ್ರಲ್ಲ, ಡ್ರೈವಿಂಗ್ ಸ್ಕೂಲ್ ಬಿಸ್ನೆಸ್ ಅನ್ನ ಹೇಗೆ ಆರಂಭಿಸಬೇಕು, ಹೇಗೆ ರನ್ ಮಾಡಬೇಕು, ಮತ್ತೆ ಅದರಲ್ಲಿ ಹೇಗೆ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಅನ್ನೋದನ್ನ 18 ವರ್ಷಗಳಿಂದ ಅತ್ಯಂತ ಯಶಸ್ವಿಯಾಗಿ ಡ್ರೈವಿಂಗ್ ಸ್ಕೂಲ್ ಬಿಸ್ನೆಸ್ ಅನ್ನ ರನ್ ಮಾಡ್ತಾ ಇರುವಂತ ಮಾರುತಿಯವರು ತಿಳಿಸ್ಕೊಟ್ಟಿದ್ದಾರೆ. ನೀವು ಕೂಡ ಡ್ರೈವಿಂಗ್ ಸ್ಕೂಲ್ ಬಿಸ್ನೆಸ್ ಅನ್ನು ಸ್ಟಾರ್ಟ್ ಮಾಡಿ ಗೆಲ್ಲಬೇಕಾ? ಹಾಗಿದ್ರೆ ಅವ್ರು ಹೇಳಿದಂಗೆ ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ ಯಶಸ್ಸು ಗಳಿಸೋದಕ್ಕೆ ಸಾಧ್ಯ ಇದೆ. ಸೊ ಎಲ್ಲಿವರೆಗೆ ಜನ ಕಾರು, 2 ವೀಲರು ಓಡಿಸೋದನ್ನ ಬಿಡೋದಿಲ್ವೋ ಅಲ್ಲಿವರೆಗೂ ಕೂಡ ಈ ಬಿಸ್ನೆಸ್ಗೆ ಬೇಡಿಕೆ ಕಡಿಮೆ ಆಗೋದಿಲ್ಲ. ಹಾಗಾಗಿ ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ನೀವು ಡ್ರೈವಿಂಗ್ ಸ್ಕೂಲ್ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿ ಗೆಲ್ಲೋದಕ್ಕೆ ಸಾಧ್ಯ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಬಾಸ್ವಾಲಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಲ್ ದಿ ಬೆಸ್ಟ್. ಇಲ್ಲಿ ಬಿಸ್ನೆಸ್, ಕೃಷಿ ಮತ್ತು ವೈಯಕ್ತಿಕ ಹಣಕಾಸಿಗೆ ಸಂಬಂಧಪಟ್ಟಂತೆ 500ಕ್ಕೂ ಹೆಚ್ಚು ಕೋರ್ಸುಗಳಿವೆ. ಅದು ಕೂಡ ಕೇವಲ 999 ರೂಪಾಯಿಗೆ 1 ವರ್ಷಕ್ಕೆ ಕಂಪ್ಲೀಟ್ ಆಗಿ ಆಕ್ಸೆಸ್ ಪಡಿಬಹುದು. ಇಲ್ಲಿ ಯಾರ್ಯಾರು ಸಕ್ಸಸ್ ಆಗಿದಾರೋ ಅವರೇ ನಿಮಗೆ ಪ್ರಾಕ್ಟಿಕಲ್ ಆಗಿ ಹೇಳ್ಕೊಡ್ತಾರೆ. ಚಾನಲ್ ಬಯೋದಲ್ಲಿ ಲಿಂಕ್ ಇದೆ, ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ಬಾಸ್ವಾಲಾ ಆಪ್ ಡೌನ್ಲೋಡ್ ಆಗುತ್ತೆ. ನಮಸ್ಕಾರ. ಬಾಸ್ವಾಲಾ, ಬಿ ದ ಬಾಸ್.